ವಿನತ ಶೇಷಿ ಕುಲ ಹೇಳಿದೆಯೋ ಸತಿಯ ಗೋಡೆ ಬಗೆಯದಾರಿ ಜೋದಿ ಕೊಲಲು ಬಗೆಯದೆ ಕೊಲಲು ಶಪಿಸಿದ ವಿಕಟ ಮೋದಿಯೋ ಪಾಂಡು ಕಾಣುವ ಪ್ರಪಂಚದಲ್ಲಿ ಕಾಣದೇ ಇರುತ್ತಾ ದೈವದ ಕೈವಾಡ ಬಂದಿದೆ ಅನ್ನೋದಕ್ಕೆ ಸದ್ಯಕ್ಕೆ ಈ ಪಾಂಡು ಚಕ್ರವರ್ತಿಯ ಬದುಕೆ ಸಾಕ್ಷಿಯಾಯಿತು ಏನು. ನಾನೊಂದು ಎಣಿಸಿದರೆ ದೈವವು ಬೇರೊಂದು ಎಣಿಸಿತು ಎಂಬ ಹಾಗೆ ಯಾವುದು ನಮ್ಮ ಇಚ್ಛೆ ಅಂತಲೇ ಇರುವುದಿಲ್ಲ. ಹಾಗೆ ಕಾಲ ಇರುವುದು ಯಾವಾಗಲೂ ನಮಗೆ ಅನುಕೂಲವಾಗಿ ಇರುವುದಿಲ್ಲ. ಸರಿ, ಕಾಲವನ್ನು ನಾವು ಕಾಯಬೇಕೆ ಬಿಟ್ಟರೆ ನಮ್ಮನ್ನು ಕಾಲ ಎಂದು ಕಾಯುವುದು ಇಲ್ಲ. ನನ್ನ ಕೈಯಿಂದ ಒಂದು ಅಚಾತುರ್ಯ ನಡೆದು ಹೋಯಿತು. ಅಚಾತುರ್ಯ ಹಿಂದಿಂದ ಮೃಗಬೇಟೆಗೆ ಹೋದೆ. ಅರಸನಾದವನು ಬೇಟೆಯಾಡುವುದು ತಪ್ಪಲ್ಲ. ಪ್ರಾಣಿಗಳನ್ನು ಕೊಲ್ಲುತ್ತಾ ಹೋದಾಗ ಹರಿಣ ಎರಡರನ್ನ ಕಂಡೆ. ಅದರಲ್ಲಿ ಹರುಡ ಮೈಥುನದಲ್ಲಿತ್ತು. ಅದು ನಾನು ಗಮನಿಸಿದ್ದು ಪ್ರಾಣಿಗಳೆಂದೇ ಭಾವಿಸಿದೆ. ಬಾಣವನ್ನು ಪ್ರಯೋಗಿಸಿದೆ. ಆ ಬಾಣದ ಹತ್ಯೆಯನ್ನು ಸಹಿಸಿಕೊಂಡ ಇರುವುದು ಅಸಾಧ್ಯವಾಗಿ ಪ್ರಾಣೋತ್ಕರಣ ಸ್ಥಿತಿಯಲ್ಲಿದ್ದಾಗ ನಿಜ ತಳದದ್ದು ಆಗ ತಿಳಿಯಿತು. ನಿಜವ? ಯಾವುದದು? ನಾವು ನಿಜವಾದ ಹರಿಣಗಳಲ್ಲ, ಹರಿಣ ರೂಪದಲ್ಲಿ ನಾವಿರ್ತದ್ದು. ಅದು ಹರಿಣ ರೂಪದಲ್ಲಿ ಅವರು ಸೇರುವುದಕ್ಕೆ ಕಾರಣ ಹಗಲು ಎಂಬಿ ಕಾರಣಕ್ಕೆ ಪ್ರಾಣಿಯಾಗಿ ನಾವು ಕೂಡೋಣ ಎಂಬ ಈ ಉದ್ದೇಶದಿಂದಲೇ ನಾವು ಉಭಯರು ದಂಪತಿಗಳು ಸೇರಿದ ಈ ಕಾಲಕ್ಕೆ ನಮ್ಮೊಂದು ನೀನು ತಂದೆಯಲ್ಲ. ಹಾಗೆ ನಮ್ಮ ಸಾವಿಗೆ ಕಾರಣನಾಗುತ್ತಾ ನೀನು ಇಂದಲ್ಲ ಮುಂದೊಂದು ದಿನ ಎಂದಾದರೊಂದು ದಿನ ಯಾವತ್ತು ನಿನ್ನ ಸತಿಯನ್ನು ನೀನು ಸೇರ್ತೀಯೋ ಆಗ ನೀನು ಮರಣ. ನಮ್ಮ ದಂಪತಿಗಳ ಶಾಪ ಹಾಗಾಗಿ ಶಾಪಗ್ರಸ್ತನಾಗಿ ಈ ನಾಡಿನಲ್ಲಿದ್ದು ಸಿಂಹಾಸನವನ್ನೇರಿ ತಡೆಯನ್ನು ಪಾಲಿಸುವುದರಲ್ಲಿ ಯಾವ ಅರ್ಥವೂ ಇಲ್ಲ, ಯಾವ ನ್ಯಾಯವೂ ಇಲ್ಲ. ಹಾಗಾಗಿ ನಾನು ಕಾಡಿಗೆ ರಮಿಸಿರಿ ಕುಶಲದಲ್ಲಿ ಕುಶಲದಲ್ಲಿ ರಮಿಸಿರಿ ವಸುಮತಿಯಲ್ಲಿ ವಸುಮತಿಯಲ್ಲಿ
ಏನು ಹೊಸತು, ಏನು ಸೊಬಗು, ಏನು ಬೆರಗು. ನಾನು ಇಲ್ಲಿಗಳ ಹಾಗೆಲ್ಲ ಬಂದವಳು ಅಲ್ಲವೇ ಅಲ್ಲ. ಒಮ್ಮೆ ನನಗೆ ಆಸೆ ಆಯ್ತು ನೋಡಿ ಬರುವ ಅಂತ ಇಲ್ಲಿ ಬಂದ ಮೇಲೆ ನೋಡುತ್ತಾ ಇದ್ದೇನೆ. ಪರ್ವತದಿಂದ ಇಳಿದು ಬರುತ್ತಾ ಇದೆ ಜುಳು ಜುಳು. ನನ್ನ ಕಣ್ಣುಗಳನ್ನು ವಂಚಿಸುತ್ತಾ ಇದ್ದಾವ ನನ್ನದು ಎಂಬ ಹಾಗೆ ನನಗೆಲ್ಲ ಅನುಭವವಾಗುತ್ತಾ ಇದೆ. ನಾನು ನಿನ್ನನ್ನು ಕಾಣುತ್ತೇನೆ ಪ್ರಥಮ. ಯಾವಾಗ ನೋಡ್ತಾ ಇದ್ದೀರಲ್ಲ? ಎಷ್ಟು ವರ್ಷ ಆಯ್ತು ನಿನ್ನನ್ನು ಕಾಣುತ್ತಾ? ಕೆಲವು ವರ್ಷ ಆಯ್ತಾ? ಮತ್ತೆ ಹಂಗಿರ್ತೀರ ನೀವು? ನಾನು ನಿನ್ನ ಮದುವೆ ಆಗಿದ್ದೀನಿ ಒಂದು ನಿನ್ನ ಮೊದಲೇ ಕೆಲವು ವರ್ಷ ಆಯ್ತು. ನಿನ್ನನ್ನು ನೋಡುದು ಹೊಸತ, ನಾನು ನಿನ್ನಲ್ಲಿ ಮಾತನಾಡುದು ಪ್ರಥಮ. ಅದಲ್ಲ, ನಿನ್ನ ಈ ಲಾಲಿತ್ಯ, ಎಂತದು? ನಿನ್ನ ಒಂದು ವಯ್ಯಾರ, ನಿನ್ನ ಈ ಬೆಳಗದಿಂದ ಕೈ ಹಿಂದೆ ಮಾಡಿದ್ರೆ. ಅಲ್ಲ ಹೇಳೋದು ನಿನ್ನ ಈ ಹಿಂದೆ ಮುಂದೆ ಆಚೆ ಈಚೆ ನಿನ್ನನ್ನು ಎಷ್ಟು ಹೇಳ್ಬೇಕು ಅಂತ ಹಾಗೆ ನೋಡ್ತೇನೆ. ಅಲ್ಲ ಸಾಕಾ? ಅಲ್ಲ ನೋಡುದಲ್ಲ, ಇಲ್ಲಿವರೆಗೆ ನಾನು ನೋಡ್ತಾ ಇದ್ದದ್ದೆ. ಯಾಕಂದ್ರೆ ಕಾಡಲು ಸೇರಿದ ಮೇಲೆ ಮತ್ತು ನೋಡಿದ್ದೆ ಬಿಟ್ರೆ ಸೇರಿದ್ದುಂಟ ಸೇರಿಲ್ಲ ನಾವು. ಹೌದಾ? ಸೇರುವಾಗಿಲ್ವಲ್ಲ. ಅದು ಯಾಕಿಲ್ಲ? ಅಯ್ಯೋ ಶಾಪ. ಯೋಚನೆ ಮಾಡಬೇಡ. ನಮ್ಮ ಮನಸ್ಸಿದೆ ಅಂತ ಆದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಉಂಟು. ಅದು ಹಿಂದೆ ಆಡಿದವರಿದ್ದಾರೆ. ಮನಸ್ಸು ಉಂಟ, ಮಾರ್ಗ ತಾನೇ ಆಗಿ ಅದು ಸಿಗ್ತದೆ, ಅದು ಹುಡುಕಿಕೊಂಡು ಹೋಗ್ತಾರೆ. ಹಾಗಾಗಿ ನನಗೆ ಯಾಕೆ ಇಂದು ನಿನ್ನ ಕಂಡ ಈ ಮಾತ್ರದಿಂದಲೇ, ಈ ಪರಿಸರದ ಈ ಪ್ರಭಾವದಿಂದಲೋ ಇಲ್ಲ ಈ ವಾತಾವರಣದಿಂದಲೋ ನಿನ್ನನ್ನು ಕಂಡು ಆ ಮಾರ ಶರವನ್ನು ಬಿಡುತ್ತಾ ಇದ್ದಾನೆ. ಶರದ ಹತ್ಯೆಯನ್ನು ಸಹಿಸಿಕೊಂಡಿರುವಲ್ಲಿ ಅಸಾಧ್ಯರಾದವರಿದ್ದಾರೆ. ಹಾಗಾಗಿ ನಿನ್ನನ್ನು ದಿಕ್ಕಿಲ್ಲ. ಬಹಳ ಮುಂದೆ ಹೋಗ್ಬೇಡಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ. ಬಿಡಬೇಡ ರಮಣ ಬಳಿಗೆ ಸಾರಿ ಬರದಿರು ಬೇಡ ರಮಣ ಸಾರಿ ಬರದಿರು ಮೋಡಿಗಾರ
ವನದ ಪರಿಸರ ವನದ ಪರಿಸರ ಮಾಡಬೇಡ ಮಲಿನವಿದನು ಮಾಡಬೇಡ ಮಲಿನವಿದನು ಹೇ ಮನೋಹರ ಮಾಡಬೇಡ ಮಲಿನವಿದನು ಹೇ ಮನೋಹರ ಈ ವನದ ಪರಿಸರ ರೂಢಿ ಬದಿಯ ಕಿಡಿಗಳ ವನದ ಪರಿಸರ ಮಾಡಬೇಡ ಮಲಿನವಿದನು ಹೇ ಮನೋಹರ ಮಾಡಬೇಡ ಮಲಿನವಿದನು ಹೇ ಮನೋಹರ ಬೇಡ ಬೇಡ ರಮಣ ಬೇಡ ಹೊಳಿಗೆ ಬರದಿರೋ ವನದ ಪರಿಸರ ವನದ ಪರಿಸರ ಮಾಡಬೇಡ ಮಲಿನವಿದನು ಹೇ ಮನೋಹರ ಮಾಡಬೇಡ ಮಲಿನವಿದನು ಹೇ ಮನೋಹರ ಮನೋಹರ ಈ ವನದ ಪರಿಸರ ಇಲ್ಲಿಗೆ ಬಂದು ಹಾಕಿನಂದಿಸಿದ್ದೇನೆ. ಒಳ್ಳೆ ಉಪಕಾರ ಮಾಡಿ. ಯಾರಪ್ಪ ಇಷ್ಟೊತ್ತಿಗೆ ಬೆಂಕಿ ಹಾಕಿದ್ದು ಮನೆಗೆ? ಯಾರು ನೀವು ನನ್ನ ಮನೆಗೆ ಬೆಂಕಿ ಇಡುವವರು ಯಾರು? ಯಾವ ಮೂರ್ಖರು ಏನು ಗೊತ್ತಿಲ್ಲ. ಆದ್ರೆ ಆ ಬೆಂಕಿ ನೆನೆಸಿ ನನ್ನ ಮನೆಯನ್ನು ಉಳಿಸಿ ಕೊಟ್ರಿ. ನನ್ನ ಮನೆ ಉಳಿಸೋದು ಮಾತ್ರ ಅಲ್ಲ, ನನ್ನ ಜೀವನೂ ನೀವು ಉಳಿಸಿ, ಪ್ರಾಣವನ್ನು ಉಳಿಸಿದ್ದೇನೆ. ಹೌದೌದು. ಇಷ್ಟೆಲ್ಲ ಉಪಕಾರ ಮಾಡಿದವ್ರು ನೀವು. ನಿಮಗೆ ನಾನೇನು ಕೊಡುದು ನನಗೆ ಹೇಳಿ ನನ್ಗೆ ಗೊತ್ತಾಗ್ತಿಲ್ಲ. ನಿಮಗೆ ನಿನಗೇನಾದ್ರೂ ಕೊಡಬೇಕು ಅಂತ ಮನಸ್ಸುಂಟ? ಹೌದಮ್ಮ. ಒಂದು ಪ್ರಕಾರ ಒಬ್ಬ ಬಡವನಾದ್ರೂ ಕೂಡ ತನಗೆ ಮಾಡಿದ ಉಪಕಾರದ ಸ್ಮರಣೆಯಿಂದಾಗಿ ನಾನೇನಾದ್ರೂ ಕೊಡ್ತೀನಿ, ಏನು ಬೇಕಾದ್ರೂ ಕೇಳಿ. ದೊಡ್ಡ ಮನಸ್ಸು ಹೌದಲ್ಲ ಅಮ್ಮ? ಹಾಗಾದ್ರೆ ಏನ್ ಕೇಳಿ? ಅವ ಕೊಡುತ್ತೇನೆ ಅಂತ ಹೇಳಿದಾಗ ನಾವೇನಾದ್ರೂ ಪಡೆಯಲೇಬೇಕು. ಹೌದು, ಆ ಪಡೆದದ್ದು ನಮಗದು ಉಪಕಾರವಾಗಬೇಕು, ಅದೊಂದು ಪ್ರಯೋಜನ ಆಗಬೇಕು. ಹಾಗಾದ್ರೆ ಯಾವುದನ್ನು ನಾವು ಕೇಳುದು? ಯಾವ್ದು ಕೇಳ್ತಿರೋ? ಮತ್ತೇನು ನಿನ್ನಲ್ಲಿ ಇಲ್ಲದೆ ಇರುವುದನ್ನು ನಾವು ಕೇಳೋದು. ನನ್ನದು ಇದ್ದದ್ದು ಕೇಳಿ ನಾ ಕೊಡ್ತೀನಿ. ಹೌದಲ್ಲ? ನಿನಗದು ಹೊಳೆಯಾಗಕೂಡದು. ಕೇಳುವುದಾದ್ರೆ ಯಾವ್ದು ಗೊತ್ತಾ? ನಾವು ಬದುಕಬೇಕಂತಾದ್ರೆ ಹೊಟ್ಟೆ ತುಂಬಬೇಕು ಅಲ್ವಾ? ಹೌದೌದು. ಹೊಟ್ಟೆ ಹೊರಿಕೊಳ್ಳಬೇಕು. ಕೆಲಸ ಅಂತ ಹೇಳಿದ್ರೆ ಏನು ಮಗನಿಗೆ ನೋಡಿ, ಇಲ್ಲಿ ತುಂಬಾ
ದೊಡ್ಡ ದೊಡ್ಡ ಮನೆಗಳಲ್ಲಿದೆ. ಬಹಳಷ್ಟು ಮನೆ ಉಂಟು. ಹೌದಲ್ಲ, ಹೋಗಿ ಭಿಕ್ಷೆ ಬೇಡಿ ನನ್ನ ಮಕ್ಕಳು ತರುತ್ತಾರೆ. ಹಾ. ಭಿಕ್ಷೆ ಎತ್ತಬೇಕಂತಾದ್ರೆ ಹಾ. ಅವರಿಗೊಂದು ಪಾತ್ರೆ ಅಂತ ಬೇಕಾಗ್ತದೆ. ಬೇಕೇ. ಹೌದಲ್ಲ, ಹೌದು. ನೀನು ಮಣ್ಣಿನಿಂದ ಮಾಡಿದ ಆ ಪಾತ್ರೆ 5 ಹಾ. 5 ಪಾತ್ರೆ ನನ್ನ ಮಕ್ಕಳಿಗೆ ನೀನು ಕೊಟ್ಟಿ ಅಂತ ಆದ್ರೆ ಹಾ. ಅದೇ ದೊಡ್ಡ ಉಪಕಾರ. ಅಲ್ಲ, ಚಿಂತೆ ಬಿಡಿ, ಚಿಂತೆ ಬಿಡಿ, ಚಿಂತಾಗಿ ನೀವು. ಯಾಕೆ? ಅಲ್ಲ, ಆ ಚಿಂತೆ ಇನ್ನು ಬೇಡ ನಿಮಗೆ. ಅದು ದೂರ ಆಯ್ತು. ಅದು ದೂರ ಆಯ್ತು. ಮಣ್ಣಿನ ಕಟ್ಟಿಯೇ ನಾನು ಮಾಡಿಕೊಟ್ಟೆ. ಹೌದಾ? 5 5 ಜನರಿಗೆ ಹಾ. ನಾನು ಮಾಡಿಕೊಟ್ಟೆ. ಹೌದಾ? ಹೌದು. ಸರಿ. ಬನ್ನಿ, ಬನ್ನಿ. ಒತ್ತು ತೂತಿಗೆ ಗತಿಯ ಕಾಣಿರು ಮರಣದ ಮನೆಯಲ್ಲಿ ಬಾಳುಗಳು ಒಂದೇ ರಾಮನೋ ಮರಣದ ಮನೆಯಲ್ಲಿ ಬಾಳುಗಳು ಒಂದೇ ನೆರೆಯವೆ ಪ್ರಾಣಗಳಿಲ್ಲ. ಪರಿ ಪರಿ ಪಕ್ಕದ ಪರಡದ ಪರಬರುತ್ತಿದೆ. ಏನೆಂದು ಹೇಳಲಿ? ಯಾಕೆ ಕೇಳಿದ್ರೆ, ಮನುಷ್ಯನಾದವನ ಹುಟ್ಟು ಎನ್ನುವುದು ಅನಿಶ್ಚಿತತೆ, ಬದುಕು ಎನ್ನುವುದು ಅನಿವಾರ್ಯ, ಸಾವು ನಿಶ್ಚಿತ. ಆದ್ರೆ ಏನು ಮಾಡೋಣ, ನಮ್ಮ ಮನೆಗೆ ಸಾವು ಬರ್ತದೆ ಎನ್ನುವುದಾಗಿ ಮೊದಲೇ ಗೊತ್ತಾದಾಗ ಒಳದೇಹ ಮತ್ತೆ ನಗುವುದಕ್ಕಾಗ್ತದೆಯೇ ಸ್ವಾಮಿ? ಯಾಕೆ ನಾನು ಎಲ್ಲರಂತೆ ಪ್ರಾಯ ಸಮರ್ಥನಾದಾಗ ಒಂದು ಮದುವೆ ಆದೆ. ಮದುವೆಯ ಕಾಲಾನಂತರದಲ್ಲಿ ನನಗೂ ಒಬ್ಬ ಪುತ್ರ ರತ್ನ ಎಂದು ಹುಟ್ಟಿದ. ಆ ಹುಟ್ಟಿದಂತ ಮಗುವನ್ನ ಬಹಳ ಪ್ರೀತಿಯಿಂದ ಬೆಳೆಸಿದೆ, ಓದಿಸಿದೆ. ಆದ್ರೆ ಯಾಕಾಗಿ ಅದನ್ನೆಲ್ಲ ಮಾಡಿದೆ? ನನ್ನ ಪುತ್ರ ರತ್ನ ನಾನು ಸತ್ತಾಗ ನನ್ನ ಚಿತೆಗೆ ಬೆಂಕಿ ಇಡುವವ ಎನ್ನುವ ಕಾರಣಕ್ಕಾಗಿ. ಆದ್ರೆ ಇವತ್ತು ನನ್ನ ಮಗನ ಚಿತೆಗೆ ನಾನು ಬೆಂಕಿ ಇಡಬೇಕಾಗ್ತದೆ ಎನ್ನುವುದನ್ನ ತಿಳಿದಾಗ ದುಃಖ ಉಪ್ಪಳಿಸಿ ಬರ್ತದೆ ಸ್ವಾಮಿ. ಯಾರಲ್ಲಿ ಹೇಳಲಿ, ಯಾರ ಜೀವ ಯಾಕೆ ಹೋಗುವುದಿಲ್ಲ ಎನ್ನುವ ಹಾಗೆ ಆಗ್ತದೆ. ಯಾವುದೇ ಒಬ್ಬ ಮನುಷ್ಯನಿಗಾದರೂ 10 ಮಕ್ಕಳಿದ್ದರೂ ಸತ್ತ ಮಕ್ಕಳ ನೆನಪು ಯಾವ ಕಾಲಕ್ಕೂ ಹೋಗುವುದಿಲ್ಲ. ಆದರೆ ಇಂಥ ಒಬ್ಬ ಮಗನನ್ನೇ ಕಳೆದುಕೊಂಡೆ ಅಂತ ಹೇಳಾದ್ರೆ ಆ ಕೊರಗು ನನ್ನ ಜೀವ ಇರುವವರೆಗೆ ನನ್ನನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯತೆ ಉಂಟೆ? ಪ್ರತಿ ದಿನವೂ ಅವನ ನೆನಪಿನಲ್ಲೇ ಕೊರಗಿ ಕೊರಗಿ ನಾನೇ ಸಾಯ್ಬೇಡ್ವೆ? ಚಿಂತೆ ಎನ್ನುವುದು ನಮ್ಮ ಮನಸ್ಸನ್ನ ಸುಡುತ್ತದೆ, ಚಿಂತೆ ನಮ್ಮ ದೇಹವನ್ನೇ ಸುಡುತ್ತದೆ. ಆ ಮಗನ ಚಿಂತೆಗೆ ನಾನು ಬೆಂಕಿ ಇಡಬೇಕಲ್ಲ ಎನ್ನುವ ಚಿಂತೆಯಲ್ಲಿ ನಾನು ಸಾಯ್ತಾ ಇದ್ದೇನೆ. ಏನ್ ಮಾಡುವ? ಹಣೆ ಚಚ್ಚ ಅಳುತ್ತಲೇ ಹಣೆ ಚಚ್ಚ ಅಳುತ್ತಲೇ ವಿಪ್ರರನು ಒಲಿತದಂತೈದಿ ಬಂದ ವಿಪ್ರರನು ಒಲಿತದಂತೈದಿ ಬಂದ ಗಣದುಃಖವೇಗೆ ಗಣದುಃಖವೇಗೆ ಬೇಡಲು ನನಗೆ ಬೀಳುವುದು. ಈ ಅಗ್ರಹಾರದಲ್ಲಿ ಬ್ರಾಹ್ಮಣರ ಕೇಳಿ ಹೌದಲ್ಲ? ಹೌದಮ್ಮ. ಈ ಮನೆಯಲ್ಲಿ ನಾನು ತುಂಬಾ ಹೊತ್ತಿನಿಂದ ಗಮನಿಸ್ತಾ ಇದ್ದೇನೆ. ಬೊಬ್ಬಾಟ. ಹೌದು, ಈಚೆ ಇಲ್ಲಿ ನೀವು ಬೊಬ್ಬೆ ಹಾಕ್ತಾ ಇದ್ದೀರಿ, ಆ ಕಡೆಯಲ್ಲಿ ನನ್ನ ಮಡದಿ, ಹೆಂಡತಿ, ಮಗಳು, ಮಗ ಎಲ್ಲರೂ ಬೊಬ್ಬಿಡುವವರೇ. ಹೌದಲ್ಲ?
ಯಾರ ಮುಖದಲ್ಲೂ ನಗು ಎನ್ನುವುದು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಬೊಬ್ಬೆಯನ್ನ ಕೇಳಿ ಹ, ಆಚೆ ಈಚೆ ಇದ್ದ ಮನೆಯವರು ಯಾರೂ ಬರುವುದಿಲ್ಲ. ಯಾರು ಬರುವುದಿಲ್ಲ. ಯಾಕೆ? ಅವರಿಗೆಲ್ಲ ನಮ್ಮ ಪರಿಸ್ಥಿತಿ ಗೊತ್ತುಂಟು, ಆದ್ದರಿಂದ ಬರಲಿಲ್ಲ. ಮತ್ತೊಂದಿರ್ತದೆ, ಹ, ನಿತ್ಯ ಅಳುವವರ ಮನೆಗೆ ಯಾರು ಬರುವುದಿಲ್ಲ. ಯಾಕೆ? ಯಾಕೆ? ಯಾವಾಗ್ಲೂ ಅದೇ ಹಾಡು ಅದೇ ಪಾಡು ಅಂತ. ಅದು ಒಂದು ಹೌದು, ಹೇಳಿರುವಂತ ವಿಷಯ ಸತ್ಯವೇ. ಮತ್ತೊಂದು ವಿಷಯ, ಇವತ್ತು ಅವ್ರ ಮನೆಯಲ್ಲಿ ಬೊಬ್ಬಾಟ ಕೇಳುವುದು, ನಾಳೆ ನಮ್ಮ ಮನೆಯಲ್ಲೂ ಇದೇ ಪರಿಸ್ಥಿತಿ ಎನ್ನುವುದು ಅವರಿಗೆ ಮುಂಚಿತವಾಗಿ ಗೊತ್ತಿದ್ರೆ ಅವ್ರು ಹೇಗೆ ಬಂದಾರು? ಅವರು ಅದೇ ದುಃಖದಲ್ಲಿ ಇರ್ತಾರೆ ಅಲ್ವಾ? ಇದೇ ಪರಿಸ್ಥಿತಿ ಅಂತ ಅವರಿಗೊಂದು ಯೋಚನೆ ಬರಬೇಕಾದ್ರೆ ಹ, ನಿಮಗೆ ಏನಾಗಿದೆ? ಯಾಕೆ ತಲೆ ಚೆತ್ತಿಕೊಂಡು ಬೊಬ್ಬಿಡುತ್ತಾ ಇದ್ದೀರಿ? ಏನಾಯ್ತು ಸ್ವಾಮಿ? ನನ್ನ ವಿಷಯ ಬೇಕಾ? ಹೇಳ್ತೇನೆ. ಗತಿಯ ಕಾಣೆ ಗತಿಯ ಕಾಣೆನು ಕಿತ್ತು ತಿನ್ನುವ ಹಡದ ನಾವು, ಕಿತ್ತು ತಿನ್ನುವ ಹಡದ ನಾವು. ಏನಿದೆ ಹಣ ಸಂಸಾರ, ಏನಿದೆ ಹಣ ಸಂಸಾರ ನಡೆಸಲಿ ಪೃಥ್ವಿಯಲ್ಲಿ ಬ್ರಾಹ್ಮಣರೇ, ನನ್ನ ಪರಿಸ್ಥಿತಿಯನ್ನ ಏನೆಂದು ಹೇಳಲಮ್ಮ. ಏನಾಗಿದೆ ನಿಮಗೆ? ಹೊತ್ತು ಹೊತ್ತಿಗೂ ಗತಿಯ ಕಾಣೆನು. ಅಂದ್ರೆ ಒಂದು ಹೊತ್ತು ಊಟ ಮಾಡಿದೆ ಅಂತ ಹೇಳಾದ್ರೆ ಮತ್ತೊಂದು ಹೊತ್ತು ಉಪವಾಸ ಇರಬೇಕಾದಿತ್ತು. ಬಡತನ. ಅಥವಾ ನಾನೊಬ್ಬ ಹೊಟ್ಟೆ ತುಂಬಾ ಊಟ ಮಾಡಿದೆ ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿರುವಂತ ಉಳಿದ ಸದಸ್ಯರು ಅವರು ಅರೆ ಹೊಟ್ಟೆಯಲ್ಲಿರಬೇಕಾದಿತ್ತು. ಹೌದಾ? ಅಂತ ಒಂದು ರೀತಿಯ ಕಿತ್ತು ತಿನ್ನುವ ಬಡತನ. ಬ್ರಾಹ್ಮಣರಿಗೆ ಬಡತನ ಎನ್ನುವುದು ಅತಿಯಾಗಿ ಯಾವಾಗಲೂ ಹೇಳುವುದುಂಟು. ಬ್ರಾಹ್ಮಣರಿಗೆ ಬಡತನ ಸತ್ಯವೇ ಅಲ್ಲ ಎನ್ನುವುದಾಗಿ ನಾನು ಹೇಳುವುದಿಲ್ಲ. ಆದ್ರೆ ಎಲ್ಲಾ ಬ್ರಾಹ್ಮಣರಿಗೂ ಅಲ್ಲ. ಎಲ್ಲವರಿಗೂ ಅಲ್ಲ ಅಂತ. ಆದ್ರೆ ಬ್ರಾಹ್ಮಣರು ಅತಿಯಾದ ಶ್ರೀಮಂತರು ಯಾವತ್ತೂ ಅಲ್ಲ. ಅಲ್ಲ, ಅತಿಯಾದ ಶ್ರೀಮಂತರು ಹೌದು, ಒಂದು ಲೆಕ್ಕದಲ್ಲಿ ಶ್ರೀಮಂತರು ಹೌದೇ. ಹಾಗೆ ಅವರು ಮಾಡುವಂತ ಕರ್ಮಾನುಷ್ಠಾನ ಅನುಷ್ಠಾನ ಬಲದಿಂದ ಅವರು ಶ್ರೀಮಂತರು ಹೌದೇ. ಆ ಅನುಷ್ಠಾನದಲ್ಲಿ ಆರ್ಥಿಕವಾಗಿ ಎಲ್ಲ ಬಡವರೇ. ಅದಕ್ಕೆ ಕಥೆಗಾರ ಬರೆಯುವಾಗಾದರೂ ಒಂದಾನೊಂದು ಊರಿನಲ್ಲಿ ಬಡ ಬ್ರಾಹ್ಮಣನಿದ್ದನು ಅಂತೇಳಿ ಆರಂಭ ಮಾಡುದು. ಯಾವ ಕಥೆಯಲ್ಲೂ ಶ್ರೀಮಂತ ಬ್ರಾಹ್ಮಣನಿದ್ದ ಅಂತ ನಾನೇನ್ ಕೇಳಲಿಲ್ಲ. ಯಾಕೆ ಅವ ತಿಳಿದೇ ಬರೆಯುವುದು. ಅದೇ ಹೌದಲ್ವಾ? ಜೀವನಾನುಭವ. ಸ್ವಾಮಿ, ಓ, ಅದು ಹೋಗ್ಲಿ, ನಿಮಗೆ ಏನಾಗಿದೆ ಈಗ? ನನಗೆ ಕಿತ್ತು ತಿನ್ನುವ ಬಡತನ ಮಾತ್ರ ಅಲ್ಲ ತಾಯಿ, ಅಂತ ಬಡತನದಲ್ಲೂ ಸಹ ನಾನು ಒಂದು ಹೊತ್ತು ಉಪವಾಸವಿದ್ದರೂ ಸಹ ನನ್ನ ಮಕ್ಕಳಿಗೆ ಯಾವುದೇ ಕೊರತೆಯಾಗದಂತೆ ಬೆಳೆಸಿದವ ನಾನು. ನಾನು ತಿನ್ನುವ ಅನ್ನದಲ್ಲಿ ಒಂದು ತುತ್ತನ್ನ ಅವರಿಗಿತ್ತು, ಅದರೊಟ್ಟಿಗೆ ಅವ್ರನ್ನ ಹೇಗೋ ಸುಖವಾಗಿ ಬೆಳೆಸ್ತಾ ಇದ್ದೇನೆ. ಅಂತ ಮಕ್ಕಳಿಗೆ ಕಷ್ಟ ಬಂತು ಅಂತ ಹೇಳಾದ್ರೆ ನಮ್ಮ ಹೊಟ್ಟೆ ಒಳಗೆ ಬೆಂಕಿ ಬೀಳದೆ ಇರ್ತದೆಯೋ? ನಿಮ್ಮ ಮಕ್ಕಳಿಗೆ ಏನು ಕಷ್ಟ ಬಂದಿದೆ ಹೇಳಿ, ನನ್ನಿಂದ ಅದು ನಾನು ಬಗೆಹರಿಸ್ತೇನೆ. ಮಕ್ಕಳಿಗೆ ಕಷ್ಟ ಅಂತ ಹೇಳಿದ್ರೆ ಏನು? ಯಾವುದ್ರಲ್ಲಿ ಕಷ್ಟ? ಯಾವುದ್ರಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಯಾವ ಕಷ್ಟ ಅಂತ ಹೇಳಿದ್ರೆ ಅವರಿಗೆ ಹೊಟ್ಟೆಗೆ ಕಷ್ಟ ಬಂದದ್ದಲ್ಲ, ಬಟ್ಟೆಗೋ ಬಿಟ್ಟೆಗೋ ಯಾವುದಕ್ಕೆ? ಅದು ಯಾವುದ್ರಲ್ಲಿ ಅಲ್ಲ ತಾಯಿ. ಮತ್ತೆ ನನ್ನ ದುಃಖಕ್ಕೆ ಕಾರಣ ಮತ್ತೊಂದುಂಟು. ಹೇಳಿ. ಪಕ್ಕನೆಂಬ ಸಾರಿ ಪರ್ಯಾಯ ಬಂದ ಎಂಬ ಹಾರದಲ್ಲಿ ಎಲೆಗಿಟ್ಟು ಈ ಏಕಚಕ್ರ ನಗರದ ಊರ ಹೊರಗೊಬ್ಬ ಒಂದು ದಟ್ಟವಾಗಿರುವಂತ ಅರಣ್ಯ ಉಂಟು. ಆ ಅರಣ್ಯದಲ್ಲಿ ಪಕ್ಕನೆಂಬ ದೈತ್ಯನೊಬ್ಬ ವಾಸ
ನಾವುಗೆಂದು ಶಪಿಸಿದ ವಾರಿದಾಸನ ತಡವ ಉದಿಸಲೆಲ್ಲುತ್ತ ವಾರಿದಾಸನ ತಡವ ಉದಿಸಲೆಲ್ಲುತ್ತ ನಿದ್ರೆ ಬರುವುದಕ್ಕೆ ಸಾಧ್ಯ ಉಂಟು ಹೊಸವೇ ಹೆಚ್ಚಾಗುತ್ತಾ ಉಂಟು ಈಗ ತಪ್ಪು ಯಾರದ್ದು ಆ ಸೂರ್ಯನದ್ದು ಅವನಿಗೆ ತಲೆ ಸರಿ ಉಂಟ ಉದಯ ಆದದ್ದೇ ಹೌದಾದ್ರೆ ಸರಿಯಾದಂತ ಸಮಯ ಹಾಗಾದ್ರೆ ಏನಿದು ಬೆಳಗಾಗುದಿಲ್ಲ ಬೆಳಗಾಗುದಿಲ್ಲ ಬೆಳಗಾಯಿತು ನಾನು ಬೈದದ್ಯಾರಿಗೆ ಸೂರ್ಯನಿಗೆ ಬೈದಿದ್ದೇನೆ ಬೈದದ್ದು ತಪ್ಪೆ ಈಗ ಏನಾಯ್ತು ಸೂರ್ಯ ಉದಯ ಆಯಿತು ಹಾಗಾದ ಮೇಲೆ ನನ್ನ ಕೆಲಸಕ್ಕೆ ಇದೇ ಸರಿಯಾದಂತಹ ಸಮಯ ಸಾಮಾನ್ಯ ಆದಂತ ಪಕ್ಷ ಸಾಕಾಗಿತ್ತ 4 ಗಂಟೆಗಳ ಅಕ್ಕಿಯ ಅನ್ನ ಅದಕ್ಕೆ ಸರಿಯಾದಂತಹ ಪದಾರ್ಥಗಳು ಅದನ್ನು ಬಂಡಿಯಲ್ಲಿ ಇರಿಸಿಕೊಂಡೆ ಹೆಚ್ಚೇನು 2 ಕೋಣ ಅವನಿಗೆ ಬೇಕಂತೆ ಕೋಣ ಸಿಗ್ತದೆ ಅವನಿಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ ಕೋಣವನ್ನು ಕಟ್ಟಿದ್ದೆ ಬಂಡಿಯಲ್ಲಿ ಇಂದು ಬರಬೇಕಾದಂತಹ ವಸ್ತುಗಳು ಬರಲಿಲ್ಲ ಯಾಕೆ ಈ ರೀತಿ ಹೇಳುವರೆ ಕಾರಣ ಉಂಟು ಈ ಏಕಚಕ್ರಪುರದಿಂದ ನನಗೆ ಬರಬೇಕಾದಂತಹ ವಸ್ತು 4 ಗಂಟೆಗೆ ಅಕ್ಕಿ ಅನ್ನ ಒಬ್ಬ ಮನುಷ್ಯ 2 ಕೋಣಗಳು ಈ ಸಮಯದಲ್ಲಿ ನನ್ನ ಬಳಿ ಇರಬೇಕಿತ್ತು ಆದ್ರೆ ಇರಲಿಲ್ಲ ಹಾಗಾಗಿ ನನಗೆ ಆಗ್ತಾ ಇರುವಂತದ್ದು ಬರಲಿಲ್ಲ ಅಂತಾದ್ರೆ ತಡವಾಗಿದೆ ಯಾಕೆ ತಡವಾಯಿತು ಅರ್ಥ ಮಾಡಿಕೊಂಡವ ನಾನಿದ್ದೇನೆ ಇಲ್ಲಿಯವರೆಗೆ ನನ್ನ ಪಾಲಿಗೆ ಸರಿಯಾಗಿ ಆಹಾರವನ್ನು ಕಳುಹಿಸಿಕೊಡ್ತಾ ಇದ್ದವರು ಇವತ್ತು ಕೊಡಲಿಲ್ಲ ಅಂತಾದ್ರೆ ಎಲ್ಲಿ ಮಾಡಿದಂತಹ ಮಾತಿಗೆ ತಪ್ಪಿರಬಹುದೇ ಏಕಚಕ್ರವರ್ಗರ ಜನರು ಇಲ್ಲವೇ ಇಲ್ಲ ಈ ರೀತಿ ಮಾಡಿದ್ದೇ ಹೋದು ಅಂತಾದ್ರೆ ಸುಮ್ಮನೆ ಬಿಡ್ತೇನೆ ಅವ್ರನ್ನ ಬಿಡುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ನನ್ನ ಆಹಾರವನ್ನು
ಆಲೋಚನೆ ಮಾಡಿ ನೋಡ್ತಿರುವಂತಹ ಸಂದರ್ಭ ತಡ ಯಾಕೆ ಆಗಿರಬಹುದು? ಓಹೋ, ಏನು ತಡವಾದರೂ ಕೂಡ ದೃಷ್ಟಿಯನ್ನು ಅರ್ಥ ಹಾಯಿಸಿ ನೋಡ್ತಾ ಇದ್ದೇನೆ. ಬರ್ತಾ ಉಂಟು, ತಡ ಮಾಡುವುದಲ್ವೇ ಅಲ್ಲ. ನನ್ನಲ್ಲಿ ಬರುವವರಿಗೆ ಕಾಯುವಷ್ಟು ತಾಳ್ಮೆ ನನಗಿಲ್ವೇ ಇಲ್ಲ. ಇರುವಂತಹ ಬಂಡಿಯ ಬಳಿ ನಾನು ನನ್ನ ಸ್ವರ ಎನ್ನುವುದು ಆತನಿಗೆ ಮುಟ್ಟಲೇ ಇಲ್ಲ ಎನ್ನುವ ಹಾಗೆ ತನ್ನಂತ ಬಂಡಿ ಅನ್ನವನ್ನ ನುಗ್ಗುತ್ತಾ ಇದ್ದೀಯಲ್ಲ. ನನಗೆ ತನ್ನಂತ ಅನ್ನವನ್ನ ನೀನು ತಿಂತಾ ಇದ್ದೀಯ ಅಂತಾದ್ರೆ ನಿನ್ನನ್ನು ಬಿಡುವುದಿಲ್ವೇ ಇಲ್ಲ. ಊಟ ಮಾಡುವಂತಹ ಸಮಯ ಯಮನಾದ್ರೂ ಸುಮ್ಮನಿರುತ್ತಾನೆ. ಆದರೆ ನೀನು ಬಂದು ಅಡ್ಡಾಯಿಸುತ್ತಾ ಇದೆಯಲ್ಲ, ಒಂದು ಉಪಕಾರ ಮಾಡ. ಏನು ಒಂದು ಕೊಡ ನೀರು ತಂದು ಕೊಡ.
ನೀವು ಓ ಆಡಿದ ಮಾತಿಗೆ ತಪ್ಪಿದವರು ನಾನಲ್ಲ. ಓ ತಡವಾದೀತಲ್ಲ ನೀನು ಹೇಳಿದ ಪ್ರಕಾರ ಎಲ್ಲವರು ಇಷ್ಟದವರೆಗೆ ತಂದಿರಿಸುತ್ತಾ ಇದ್ದವರು ಎಲ್ಲವರನ್ನು ಮುರಿದು ಮುಗಿದವರಿದ್ದೇನೆ. ಬಂಡಿ ಅನ್ನ ಅದು ಲೆಕ್ಕಕ್ಕೆ ಅಲ್ಲ ನನಗೆ. ಕೋಣ ಅದು ಒಂದು ಬದಿಯಲ್ಲಿ ತಿಂದು ವ್ಯಕ್ತಿಯನ್ನು ತಿಂದು ಪೂರೈಸುತ್ತಾ ಇದ್ದವ. ಈಗ ನಿನ್ನ ಆಟ ನಡೆಯಲಿಕ್ಕಿಲ್ಲ. ಈಗ ಬಂದವ ಯಾರೆಂಬುದನ್ನು ಸರಿಯಾಗಿ ಗುರುತಿಸು. ಏನು? ಹೆಚ್ಚೇನು ಏನು? ನಿನಗೆ ಅಂತ್ಯಕಾಲ ಮಾತನಾಡ್ತಾ ಇದ್ದೀಯ. ಬಂಧದಲ್ಲಿ ಇದ್ದದನ್ನು ಹೇಳ್ತೇನೆ. ಆದರೆ ನಿನ್ನ ಮಾತು ಕೇಳುವುದಕ್ಕೆ ಸಿದ್ಧನಿಲ್ಲವೇ ಇಲ್ಲ. ಏನ? ನನ್ನ ಪಾಲಿಗೆ ಆಗುತ್ತಾ ಇರೋದು ಉದಾಹರಣೆ. ನೀನು ಒಂದು ರೀತಿಯಾದಂತಹ ಕುರಿಯ ತರ ತೋರ್ತಾ ಇದ್ದೀಯ ನನ್ನ ಪಾಲಿಗೆ. ಕುರಿ ಆದ್ರು ನಿನ್ನ ಬಾಯಿಗೆ ಸಿಲುಕುವವನು ನಾನಲ್ಲ. ಯಾಕೆ ಬಂದವ? ನಿನಗೆ ಇಷ್ಟಂತ ಅನ್ನವನ್ನು ನಾನು ತಿಂದು ಪೂರೈಸಿದ್ದೇನೆ. ಇಲ್ಲಿಯವರೆಗಾಗಿ ಬಂಡಿ ಅನ್ನವನ್ನು ತಿನ್ನಬೇಕಿತ್ತು. ಬಂಡಿಯಲ್ಲಿರುವಂತಹ ಅನ್ನವನ್ನು ನೀನು ತಿಂದ ಕಾರಣ ನೀನು ಒಬ್ಬನೇ ನನ್ನನ್ನು ತಿನ್ಲಿ ಕಟ್ಟು ಸುಲಭದಲ್ಲಿ ಆಗುವುದಿಲ್ಲ. ನಾವೆಲ್ಲ ಅನ್ನದ ಕಥೆಯಂತಿರಲಿ ನಿನಗೆ ಬೋಣನು ಸಿಗಲಿಕ್ಕಿಲ್ಲ. ಅಪ್ಪಿ ಮಗೆ ಬದುಕಬೇಕೆಂಬ ಆಸೆ ಬೇಕಾಗಿ ಇಲ್ಲಾಂದ್ರೆ ನಿನ್ನನ್ನು ಕೊಂದು ಆಮೇಲೆ ತಿಂತಾರೆ. ಕಂಟಕನಾಗಿ ಮೆರೆಯುತ್ತಾ ಇದ್ದವ ದುಷ್ಟನಾದಂತಹ ಬಕಾಸುರನ ಮುಂದೆ ಈಗ ಏನಾಗಿದೆ? ಲೋಕಕ್ಕೆ ಶಾಂತಿ ಹೆಚ್ಚೇನು? ತಾಯಿಯ ಇದರಲ್ಲಿ ಬ್ರಾಹ್ಮಣರು ಬೊಬ್ಬೆ ಹೊಡೆಯುತ್ತಾ ಇದ್ರು. ನನ್ನ ಮಗನಿಗೆ ಕಂಟಕ, ಅವರ ಮಗನ ಪ್ರಾಣವನ್ನು ಉಳಿಸಿದ್ದೇನೆ. ಹಾಗಾದ್ರೆ ಸಂತೋಷದ ವಾರ್ತೆ. ಶುಭವಾಗಲಿ ಅಂತೇಳಿ ವಿರಾಟ ಪುರುಷನ ಪಾದವನ್ನು ಪಾತಾಳಕ್ಕೂ ಕಟಿಭಾಗವನ್ನು ಭೂಲೋಕಕ್ಕೂ ಶಿರವನ್ನು ದೇವಲೋಕಕ್ಕೂ ಹೋಲಿಸಿದ್ದಾರೆ. ದೇವಲೋಕದ ಒಂದು ಭಾಗ ಇದುವೇ ಗಂಧರ್ವ ಲೋಕ. ವರ್ತಮಾನ ಕಾಲದಲ್ಲಿ
ಗಂಧರ್ವಲೋಕದ ಅಧಿಪತಿ ಅಂಗಾರಪರ್ಣ ಎನ್ನುವುದಾಗಿ ನನ್ನ ಕೊಂಡಾಡ್ತಾ ಇದ್ದಾರೆ, ಕರೆಯುತ್ತಾ ಇದ್ದಾರೆ. ನಮ್ಮ ಬಗ್ಗೆ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಉಂಟು, ಮಾತ್ರವಲ್ಲ ನನ್ನ ವಿಕ್ರಮವಾಗಿ ರೂಪದಲ್ಲಿ ನನಗೆ ಸರಿಸಮನಾದವರು ಮತ್ತೇನಿಲ್ಲ. ವಿಕ್ರಮದ ವಿಸ್ಫುಲಿಂಗವಾಗಿ ಖ್ಯಾತಿಯನ್ನು ಹೊಂದಿದವ ಈ ಅಂಗಾರಪರ್ಣ. ಕೇವಲ ವಿಕ್ರಮಕ್ಕೆ ಮಾತ್ರ ಸೀಮಿತವ ಅಲ್ವೇ ಇಲ್ಲ. ನೃತ್ಯ ಗಾಯನವಕ್ಕೆ ಹೆಸರುವಾಸಿ ಯಾರು ಕೇಳಿದ್ರೆ ಗಂಧರ್ವರ ಗಾಯನ, ಯಕ್ಷರ ಗಾಯನ, ಅದುವೇ ಯಕ್ಷಗಾನ. ಯಕ್ಷಗಾನಕ್ಕೆ ಒಂದು ಹಿರಿವಿಗಿರಿವಿನ ಕೊಟ್ಟವ ಯಾರು ಕೇಳಿದ್ರೆ ಗಂಧರ್ವರಾಗಿರುವಂತ ನಾವು. ಆದ್ರೆ ಸಭೆಯನ್ನ ಕೊಟ್ಟು ಸಭೆಯನ್ನ ವಿಶ್ರಮಿಸುವ ವೇಳೆಯಲ್ಲಿ ಮಡದಿಯಾಗಿರುವಂತ ನಿನ್ನ ಸಖಿ ವೃಂದವನ್ನ ಕರೆಯುವನೇ ಉದ್ದೇಶ, ಕಾರಣ ಮತ್ತೇನಲ್ಲ. ಯಾವಾಗ್ಲೂ ಗಂಧರ್ವಲೋಕದಲ್ಲೇ ಇರ್ತವ್ರು ನಾವು. ಹೌದು. ಹಾಗಂತ ತಿರುಗಾಟ ಹೊಸತಲ್ಲ, ವಸತಿಯೂ ಅಲ್ಲ. ತಿರುಗಾಟ ಮಾಡ್ತೇವೆ. ಆದ್ರೆ ತಿರುಗಾಟದಲ್ಲಿ ಸಂತೋಷ ಸಿಗುವುದು ಯಾವಾಗ ಹೇಳು? ಯಾವಾಗ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಸಿಗಬೇಕು ಅಂತ ತಾಣಕ್ಕೆ ನಾವು ಹೋಗಬೇಕು. ಈ ದೇವಲೋಕಕ್ಕೆ ಹೋದ್ವಿ ಕಂಡದ್ದನ್ನು ಕಾಣುದು. ನನಗೆ ಆಶ್ಚರ್ಯ ಬೇರೆ ಯಾವುದಲ್ಲ. ಏನು? ನೀವು ಪ್ರವೇಶ ಆದ ತಕ್ಷಣವೇ ನಮ್ಮನ್ನು ಕರೆದಿದ್ದೀರಿ. ಅಷ್ಟೇ ಅಲ್ಲ, ನಾನು ಬರುವಾಗಲೇ ಹೇಳಿದ್ದೇನೆ. ಹೌದೌದು. ಪ್ರವೇಶ ಆದ ತಕ್ಷಣವೇ ನಿಮ್ಮನ್ನ ಕರೀತೇವೆ ಅಂತ. ನಿನ್ನ ಆಲೋಚನೆ ಎಲ್ಲಿ ದಿಕ್ಕು? ಇಲ್ಲ ಇಲ್ಲ, ಆಲೋಚನೆ ಇಲ್ಲೇ ಉಂಟು. ಮತ್ತೆ ಆದ್ರೆ ಇದು ಸಂತೋಷದಿಂದ ಇದ್ದೀರಲ್ಲ, ಅದಕ್ಕೆ ಕಾರಣವೇನಂತ ಗೊತ್ತಾಗ ಕಾರಣವೇ ಹೇಳ್ತಾ ಇದ್ದೇನೆ ಕೇಳು. ಏನು? ತಿರುಗಾಟ
ಪ್ರಾರಂಭ ಮಾಡಿದ್ದೇವೆ. ಎಲ್ಲೆಲ್ಲ ಹೋಗುವುದಲ್ಲ, ಎಲ್ಲಿ? ದೇವಲೋಕದಲ್ಲಿ ಇದ್ದ ಹಾಗೆ ಇರ್ತದೆ. ಹೌದು. ಕಂಡದ್ದು ಕಂಡಾಗೆ ಇರ್ತದೆ, ಹಣ್ಣು ಹಣ್ಣಾಗೆ ಇರ್ತದೆ, ಹೂ ಹೂವಾಗೆ ಇರ್ತದೆ. ಹೌದು. ಬಾಡುವುದಿಲ್ಲ, ಯಾವುದು? ಹರಡುವುದಿಲ್ಲ, ವಾಸನೆ ಇಲ್ಲ. ಆದ್ರೆ ಇದೆಲ್ಲವನ್ನು ನಾವು ಕಾಣಬೇಕಾ? ಅದಕ್ಕೆ ಭೂಮಿಯ ಮತ್ತೊಂದು ಸ್ವರ್ಗ ಯಾವುದು? ಭೂಲೋಕ. ಭೂಲೋಕ. ಭೂಲೋಕದ ತಿರುಗಾಟ ಮಾಡ್ಬೇಕೆನ್ನುವಂತೆ ಮನಸ್ಸು ಹಂಬಲಿಸ್ತಾ ಉಂಟು. ವನವಿಹಾರ ಮಾಡ್ಬೇಕು, ಜಲಕ್ರೀಡೆ ಮಾಡ್ಬೇಕು. ನಾನು ಒಬ್ಬನೇ ಹೋದ್ರೆ ವನವಿಹಾರವ ಜಲಕ್ರೀಡೆ ಅಂತ ಆಗ್ತದೆ ಹೇಳುದು. ಜಲಕ್ರೀಡೆ ಅನ್ನೋದು ಯಶಸ್ಸನ್ನು ಕಾಣಬೇಕಾದ್ರೆ ಜಲಬೇಕು. ಅಕ್ಕಪಕ್ಕ ಜಲಕನ್ಯರಾಗಿರುವಂತೆ ನೀವು ಬೇಕು. ನೀವು ಇದ್ದದ್ದೇ ಹೌದಾದ್ರೆ ನನ್ನ ತಿರುಗಾಟ ಯಶಸ್ಸಾಗುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಿಮ್ಮಲ್ಲಿ ಕೇಳುವುದು, ಭೂಲೋಕಕ್ಕೆ ಬರುವುದಕ್ಕೆ ನಿಮ್ಮ ಒಪ್ಪಿಗೆ ಉಂಟು? ಅಭಿಪ್ರಾಯವಾ? ನೀರಾಗಲು ಕೂಲಿಯರು ನಿನಗಲ್ಲ ನೀರಾಗಲು ಕೂಲಿಯರು ನಿನಗಲ್ಲ ಅನುಕೂಲಿಯರು ನಿನಗಲ್ಲ ಈ ರೀತಿ ಕೇಳಲು ಜಗಲ್ಲ, ಈ ರೀತಿ ಕೇಳಲು ಜಗಲ್ಲ. ಮೊದಲಾಗಿ ನಿಮ್ಮ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೀವಿ. ಯಾವತ್ತು ನೀವು ಕರೆದವರಲ್ಲ. ಆಗಲ್ಲ, ಹೆಣ್ಣು ಮಕ್ಕಳೆಲ್ಲ ಕರೆಯುವುದಿಲ್ಲ. ಹೌದು, ಇಂದು ವಿಶೇಷವಾಗಿ ಕರೆದವರು ತಾವಿದ್ದೀರಿ. ಹೌದು. ಕರೆದು ಆಡುವಂತ ಮಾತೇನು? ಜಲಕ್ರೀಡೆ, ವನವಿಹಾರ. ವನವಿಹಾರ. ಇಲ್ಲಿವರೆಗೆ ನೀವು ತಿರುಗಾಟಕ್ಕೇನು ಕಡಿಮೆ ಮಾಡಿದವರಲ್ಲ. ನಾವು ತಿರುಗಾಡುತ್ತಿದ್ದೆವು. ಹೌದು, ಇಂದು ವಿಶೇಷವಾಗಿ ಭೂಲೋಕಕ್ಕೆ ಹೋಗಬೇಕು. ಯಾಕೋ ಮನಸ್ಸು ಬಯಸ್ತಾ ಉಂಟು ಅಲ್ವಾ? ಅದೇ ರೀತಿಯಾಗಿ ಹೋಗಬೇಕು, ವನವಿಹಾರ ಮಾಡಬೇಕು, ಜಲಕ್ರೀಡೆ ಆಡಬೇಕೆನ್ನುವ ಆಸೆ ಪಟ್ಟವರು ನೀವಿದ್ದೀರಿ. ನಿಮ್ಮ ಆಸೆಗೆ ನಾವು ಬಂಜ ಬರುವುದಿಲ್ಲ. ಆದ್ರೆ ಒಂದು ನೀವು ಕೇಳುವುದು ಉಂಟಾ? ಕೇಳುವುದೇ ಬೇಡ. ನೀವು ಹಾಗಾದ್ರೆ ನೀವು ಬರುವುದಿಲ್ಲ ಅಂತ. ನೋಡಿದ್ದೀರಿ ಇಲ್ಲಿ ಎಂತದ್ದು? ಒಂದು ಕಾಲ ಎತ್ಕೊಂಡೇ ಇದ್ದೆ. ಒಂದು ಕಾಲಲ್ಲಿ ಎತ್ತದು ಬೇರೆ, ಆಹಾ, ಬರ್ಲಿಕ್ಕೆ ಇಲ್ಲಿಕ್ಕೆ ಮನ ಉಂಟು. ಮನ ಉಂಟು. ಇನ್ನೊಪ್ಪಿಗೆ ನನ್ನ ಒಪ್ಪಿಗೆ ಉಂಟು. ಇನ್ನೊಂದೇನೆ ಸ್ವಾಮಿ, ಓ ಹೆಣ್ಣಿನ ಮನಸ್ಸೆನ್ನುವುದು ಸಂತೋಷವಾಗುವುದು ಯಾವಾಗ? ಯಾವಾಗ? ಯಾವ ರೀತಿಯಲ್ಲಿ? ಒಂದೇ ಕಡೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೇಸರವೆನ್ನುವುದು ಆವರಿಸಿಕೊಳ್ತದೆ. ಜಡ ಆವರಿಸ್ತದೆ. ಹೌದು, ಅದೇ ರೀತಿಯಲ್ಲಿ ತನಗಿಷ್ಟವಾದಂತಹ ಅಥವಾ ತಾನು ಕೊಡುವಂತಹ ಗೌರವ ಕೊಡುವಂತಹ ಗಂಡನೊಬ್ಬ ಅಥವಾ ಪುರುಷನೊಬ್ಬ ಕರೆದಾಕ್ಷಣದಲ್ಲಿ, ತಿರುಗಾಟಕ್ಕೆ ಕರೆದಾಕ್ಷಣದಲ್ಲಿ ಹೆಣ್ಣಿನ ಮನಸ್ಸೆನ್ನುವುದು ಒಂದೊಮ್ಮೆ ಚಂಚಲವಾಗ್ತದೆ. ಅಂದರೆ ಸಂತೋಷವೆನ್ನುವುದು ಹೆಚ್ಚಾಗ್ತದೆ. ನೋಡಿದ್ರೆ ಗೊತ್ತಾಗ್ತದೆ. ಇಂದು ನನಗೆ ನಿರೀಕ್ಷೆ ಇರಲಿಲ್ಲ ಕರಿತೀರ ಎನ್ನುವುದಾಗಿ. ನಿರೀಕ್ಷೆ ಇರ್ಲಿಲ್ವಾ? ಇಲ್ಲ. ಅವತ್ತು ನಿರೀಕ್ಷೆ ಇಟ್ಕೊಳ್ಬೇಡ. ನಿರೀಕ್ಷೆ ಇಟ್ಟು ನೀವು ಬಂದ್ಯಾ ಬೇರೆ ಆಗ್ತದೆ. ಆಗುವುದೇ ಇಲ್ಲ. ನಿರೀಕ್ಷೆ ಇಡಬಾರ್ದು. ಹೌದು, ಹಾಗಂತ ನೀವು ಕರೆದಾಕ್ಷಣದಲ್ಲಿ ನನಗೆ ಒಮ್ಮೆ ಸಂತೋಷವಾಯಿತು. ಏನದು? ಏನು?
ಬಾಯಿಂದ ಅಲ್ಲ ಹಾಗಲ್ಲ. ನೀವು ಕರೆದ ಕ್ಷಣದಲ್ಲಿ ಒಂದೊಮ್ಮೆ ನನಗೆ ಸಂತೋಷವಾದದ್ದು ಯಾಕೆ? ಇಂದು ನನಗೂ ನೀವು ಕರೆದಿರಲ್ಲ, ಹೋಗುವುದಕ್ಕೆ ಒಂದು ಅವಕಾಶ. ಅದು ಎಲ್ಲಿಗೆ? ನಿತ್ಯ ನೂತನವಾಗಿರುವಂತಹ ಭೂಲೋಕ, ನಮ್ಮದಾಗಿರುವಂತಹ ಮನಸ್ಸೆನ್ನುವುದು ಸಂತೋಷಗೊಳ್ಳಬೇಕು, ಕಂಡದ್ದನ್ನೇ ಕಾಣಬಾರದು. ಬದಲಾವಣೆ ಪ್ರಪಂಚ ಎನ್ನುವುದು ನೋಡಬೇಕು ಅಂತಾದರೆ ಅದು ನಿಮ್ಮೊಟ್ಟಿಗೆ ಆಗುವಂತಹ ಒಂದು ಯಾನ. ನೀವು ಒಪ್ಪಿದ್ದೀರಿ ಅಂತ ನೀವು ಕೇಳುವುದಲ್ಲ. ಇವತ್ತು ನನಗೆ ಯಾಕೆ ಸಂತೋಷ? ಯಾಕೆ? ಒಂದು ಕಡೆ ನೀನು, ಒಂದು ಕಡೆ ನೀನು, ಇಬ್ಬರ ಮಧ್ಯೆ ನಾನು. ಇಂಥ ಅವಕಾಶ ಇದುವರೆ ನನಗೆ ಸಿಗ್ಲಿಲ್ಲ. ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು. ಹೊರಡುವ ರೂಢಿಗೆ
ದೀಪಮಾಲೆಯ
ಅದೇ ಹೇಳುದು, ನಿನ್ನನ್ನ ಬಂಧಿಸಿದ್ದೇನೆ. ಇಲ್ಲಿವರೆಗೆ ನಿನ್ನ ಹೋರಾಟ ಆಯ್ತು. ಆಯ್ತು, ಮುಗಿದಂತ ಹೇಳುದಾ? ಇನ್ನೇನು ತೋರಿಸ್ತೇನೆ. ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗಂಧರ್ವನೋರ್ವ ನಮ್ಮನ್ನ ತಡೆದ. ಆ ಕಾರಣಕ್ಕಾಗಿ ಅವನಿಗೆ ನೀತಿಯ ಮಾತನ್ನು ಹೇಳಿದೆವುದು ಅಂತಾದ್ರೆ ಕೇಳಲಿಲ್ಲ. ತತ್ಪರಿಣಾಮವಾಗಿ ಯುದ್ಧವಾಯಿತು. ಯುದ್ಧದಲ್ಲಿ ಅವನನ್ನ ಕರ ಕಟ್ಟಿ ಹೇಳ ತಂದಿದ್ದೇನೆ. ನೀನೇ ವಿಚಾರ ಮಾಡು. ನಾವು ಶರಣಾಗಿದ್ದೇವೆ, ನಮ್ಮನ್ನು ಬಿಟ್ಟು ಬಿಡ್ಬೇಕಂತ ಬರ್ಬೇಕಿತ್ತು. ಅಲ್ಲ ಕಡೆ ಹೋಗ್ತಾ ಇದ್ದಾರೆ. ತಪ್ಪಾಯ್ತು ಬರುವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹೇಳ್ಕೊಟ್ಕೊಂಡು ಕರ್ಕೊಂಡು ಬರ್ಬೇಕು, ಅದು ನಿಮ್ದು ಉಂಟು. ಓತಮ್ಮ, ನಮ್ಮ ಅಜ್ಜನಾದ ಭೀಷ್ಮಾಚಾರ್ಯ ಒಂದು ಮಾತು ಹೇಳಿದ್ದಾರೆ. ರಣಕ್ಷೇತ್ರದಲ್ಲಿ ಯಾರು ಮಂಡಿ ಊರಿ ಕ್ಷಮೆಯನ್ನು ಕೇಳುತ್ತಾರೋ ಅವರಿಗೆ ಶಿಕ್ಷೆ ನೀಡಬಾರದು ಎಂದು. ಆತ ತಪ್ಪಿನ ಅರಿವಾಗಿ ಕ್ಷಮೆಯನ್ನು ಕೇಳಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತ ನಮ್ಮವನೇ ಆಗಿದ್ದಾನೆ. ಗಂಧರ್ವ ಲೋಕದವನು ಏನೋ ತಪ್ಪು ಮಾಡಿದ್ದಾನೆ. ಆತನಿಗೆ ನೀನು ಬಂದಿರೋ ಶರವನ್ನು ಬಿಡುಗಡೆ ಮಾಡು.
ದೇವನು ಬಲರಾಜನೇ ನಂಬುವರೆಂದಲ ಸಂಭಾವನೆಯರು ಜನಪರಲ ಗುಣಗಳ ಇವೆ ಚಾಕ್ಷುಷವಿದ್ದೆ ಸವಿತರ್ಜುನಿಗೆ ತಾನು ಬಲಬರಲ ವಿದ್ಯೆಯೇ ಚಾಚು ವಿದ್ಯೆಯ ಸೈದಲರ್ಜುನಿಗೆ ತಾನಿರು ತರಳಿರು ತರಳಿ ಮುಂದಕ್ಕೆ ತೆರಳಿ ಮುಂದಕ್ಕೆ ಸಹಜಾದ ಗೌರ್ಯದ ಭಾವಭಕ್ತಿಯಲ್ಲಿ ನಡೆಸಿಕೊಂಡರೆ ಕ್ಷೇಮ ನಿಮಗೆಲ್ಲ ಮೊದಲಾಗಿ ನಿಮಗೆ ವಂದಿಸಿಕೊಳ್ತಾಯಿತ್ತು. ಯಾಕಂದ್ರೆ ನಾವು ನೀವು ಒಂದೇ. ಯಾಕೆಂದ್ರೆ ನಾವು ಧರ್ಮಕ್ಕಾಗಿ ಇರ್ಬೋದು, ನೀವು ಧರ್ಮಕ್ಕಾಗಿ ಇರ್ಬೋದು. ಅಂದ್ರೆ ಇಬ್ಬರು ಒಂದೇ. ಧರ್ಮಕ್ಕಾಗಿ ಇರ್ಬೋದು. ಧರ್ಮಕ್ಕಂತ ಹೇಳಿ ಹುಟ್ಟು ಹೆಸರು ಇಷ್ಟಿರಲಾದ್ರೂ ಕೂಡ ಧರ್ಮವನ್ನ ಕಾರಣಕ್ಕಾಗಿ ಧರ್ಮರಾಯ ಎನ್ನುವುದಾಗಿ ಕರೀತಾರೆ. ಧರ್ಮವನ್ನು ಉಳಿಸಿದವು. ಆ ಧರ್ಮದ ಪಾದವೇನು ಬಂದಿದ್ದ ಮಂದಿಗಳಿಗೆ ಸರಿ. ಹಾಗಾಗಿ ಹೇಳಿದ್ದು ನಾವು ಧರ್ಮಕ್ಕೆ ಇರುವವರು, ಧರ್ಮಕ್ಕೆ ಕಟಿಬದ್ಧರಾದವರು ಎನ್ನುವುದಾಗಿ. ಧರ್ಮವನ್ನೇ ಪಾಲಿಸುತ್ತಾ ಬಂದವರು ನಾವು. ಇಂದು ನಾವು ನೀವು ಒಂದಾಗಿದ್ದೇವೆ ಅಂತ ಆದ್ರೆ ಅದು ದೈವ ಪ್ರೇರಣೆ ಅಲ್ಲದೆ ಮತ್ತೇನೂ ಅಲ್ಲ. ನಿಮ್ಮ ಈ ರೀತಿಯಾದಂತಹ ಆಕಾಂಕ್ಷೆಗಳಿಗೆ ನಾನು ಸೋತು ಶರಣಾಗಿದ್ದೇನೆ. ಧರ್ಮವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪೀಠವನ್ನ ಏರಬೇಕಾಗಿರುವಂತ ನೀವಿದ್ದು ಕಾರಾಡಿಗರಾಗಿ ತಿರುಗಾಟವನ್ನು ಮಾಡ್ತಾ ಇದ್ದೀರಿ. ಅದು ಮುಂದೆ ಭವಿಷ್ಯತ್ತಿಗೆ ಬಿಟ್ಟಿದ್ದು. ಇದೇ ಮಾರ್ಗವಾಗಿ ನೀವು ಮುಂದೆ ಸಂಚರಿಸಿ ಹೋಗ್ಬೇಕು. ಮಾತ್ರವಲ್ಲ, ಬಹುಮೆಚ್ಚಿಗೆ ಪಡೆದವ ಅರ್ಜುನನಿದ್ದಾನೆ. ಅರ್ಜುನನ ವಿದ್ಯೆಗಳಿಗೆ, ಅರ್ಜುನನ ಬಾಣ ಪ್ರಯೋಗಗಳಿಗೆ ಮನಸೋತಂತ ನಾನಿದ್ದು ಅರ್ಜುನನಿಗೆ ವಿಶೇಷವಾಗಿರುವಂತ ಚಾಕ್ಷುಷ ವಿದ್ಯೆಯ ಪ್ರಯೋಗವನ್ನ ನಿಮಗೆ ಕಿವಿಯಲ್ಲಿ ಹೇಳಿಕೊಟ್ಟಿದ್ದೇನೆ. ಅದನ್ನು ಮುಂದೆ ನಿನ್ನ ಭವಿಷ್ಯತ್ತಿನಲ್ಲಿ ಯುದ್ಧಕ್ಕೆ ಬಳಸಬಹುದಂತೆ ನೀವು ನಿಮ್ಮ ಕಾರ್ಯದತ್ತ ಮುಂದಕ್ಕೆ ಹೋಗಿ. ಇನ್ನು ನಾನು ಮಾಡುವುದೇನವಲ್ಲ, ನನ್ನದಾಗಿರುವಂತಹ ಗಂಧರ್ವಲೋಕವನ್ನು ಸೇರಿಕೊಳ್ಳಿ, ಗಂಧರ್ವಲೋಕವನ್ನು ಸೇರಿಕೊಳ್ಳಿ. ಎಲ್ಲವನ್ನ ಬಿಟ್ಟು ಯಾವುದೋ ಆಲೋಚನೆಯಲ್ಲಿದ್ದಿರಬಹುದು. ಈಗ ತಯಾರಿ ಮಾಡಬೇಕು ಎನ್ನುವುದು ಅವರಿಗೆ ಗೊತ್ತಾಗಿ ಏನು ಮಾಡುವುದಕ್ಕಾಗುವುದಿಲ್ಲ. ಎಂತಹ ಧರ್ಮಜ್ಞನಾದರೂ ಕೂಡ ಕೆಲಸದ ಒತ್ತಡಗಳು, ಕೆಲವೊಂದಿಷ್ಟು ವಿಪರೀತತೆಯಿಂದ ಕೂಡಿರುವಂತಹ ಪರಿಸರಗಳು, ಏನು ಕರ್ಮ ಮಾಡಬೇಕು ಎನ್ನುವಂತಹ ವಿವೇಚನೆಯನ್ನೇ ಅವರಿಗೆ ಒದಗಿಸುವುದಿಲ್ಲ. ಹೇಗೆ ಧರ್ಮಜರು ಬಂದಾರು ಸುತ್ತಲೂ ನೋಡ್ತಾ ಇದ್ದ ಇಂದ್ರಪ್ರಸ್ಥ ಎನ್ನುವುದು ವಿಜೃಂಭಿಸ್ತಾ ಉಂಟು. ಹೌದಪ್ಪ, ಒಂದೆಡೆಯಲ್ಲಿ ವೇದೋಕ್ತಗಳ ಧ್ವಾನ, ಇನ್ನೊಂದೆಡೆಯಲ್ಲಿ ಶುಭಪ್ರದವಾದಂತಹ ಮಂಗಳದಾಯಕವಾದಂತಹ ಶಂಕಾರ. ಸುಹಾಸಿನಿಯರು ಸುಮಂಗಲೆಯರೆಲ್ಲವರು ನಸುನಗೆಯನ್ನು ಹೊರಸೂಸುತ್ತಾರೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಸಂಚರಿಸ್ತಾ ಇದ್ದಾರೆ. ಮಾತ್ರವಲ್ಲ, ಕೆಲವೊಂದಿಷ್ಟು ವಿಪ್ರಸಂದೋಹದವರನ್ನು ನಾನು ಕಾಡುತ್ತಾ ಇದ್ದೇನೆ. ಅವರು ಯಾಜ್ಞಿಕ ಪ್ರಕ್ರಿಯೆ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಹೌದಪ್ಪ, ಹೋತೃ, ಅದ್ವೈತಿ, ಉದ್ಗಾರ, ಬ್ರಹ್ಮ ಇವುಗಳೆಲ್ಲ ಬೇಕಂತೆ. ನಿಮ್ಗೆ ವಿಷಯ ಗೊತ್ತಾಗ್ಲಿಲ್ವಾ? ವಿಷಯ ಗೊತ್ತಾಗಲಿಲ್ಲ, ಹಾಗಾಗಿ ಇಷ್ಟು ಹೇಳ್ತಾ ಇರುವುದು. ಅಂದ್ರೆ ರಾಜಸೂಯಾಧ್ವರ ಎನ್ನುವಂತ ಮಹಾಯಾಗವನ್ನು ಕೈಗೊಳ್ಳಬೇಕು ಅನ್ನುವಂತ ಆಶಯ ಧರ್ಮರಾಜ. ಹಾಗಾಗಿ ನನ್ನ ಕರೆಸಿಕೊಳ್ಳ ಆ ವಿಚಾರ ಗೊತ್ತಾಯಿತು. ಇದು ದೋಷಗೊಳ್ಳುವಂತಹ ವಿಚಾರ. ಕಾರಣ ರಾಜಸೂಯಾಧ್ವರವನ್ನು ಮಾಡುವುದಕ್ಕೆ ಪಿತನಿಗೆ ಸದ್ಗತಿ ಇಲ್ಲ, ಸ್ವರ್ಗದಲ್ಲಿ ಸೇರಿಗೆ ಇಲ್ಲ, ಸ್ವರ್ಗದಲ್ಲಿ ಸ್ಥಾನ ಇಲ್ಲ, ನರಕದಲ್ಲಿ ಯಾತ್ರೆ ಪಡ್ತಾ ಇದ್ದಾರೆ ಉದ್ದೇಶ. ಒಟ್ಟಿನಲ್ಲಿ ನಾಗಲೋಕದಲ್ಲಿ ಅವರ ಸ್ಥಾನಮಾನೀಯತೆಯನ್ನು ಉನ್ನತೀಕರಿಸುತ್ತದೆ. ರಾಜರ್ಷಿಗಳ ಸ್ಥಾನಮಾನೀಯತೆ ಎನ್ನುವುದು ಪಾಂಡು ಮಹಾರಾಜನಿಗೆ ಒದಗಬೇಕು ಎನ್ನುವಂತಹ ಉದ್ದೇಶ ರಾಜಸೂಯಾಧ್ವರವನ್ನು ಮಾಡುವುದಕ್ಕೆ ನಿಶ್ಚಯಿಸಿದ್ದಾರೆ. ನಿಶ್ಚಯ ಮಾಡಿದ, ಸಂಕಲ್ಪ ಮಾಡಿದ್ದಾರೆ. ಮಾಡಬಹುದಾ? ಕೃಷ್ಣನ ನಿಲುಮೆಯಂತದ್ದು ಎನ್ನುವುದಾಗಿ
ಗೊತ್ತುಪಡಿಸುವುದಕ್ಕಾಗಿ ಗೋಪಾಲನನ್ನು ಕರೆಸಿ. ಹಾ, ಮಾಡಲೇಬೇಕಾದರೆ ಹಾ, ವ್ಯಕ್ತಿಯಾದವನು ಉನ್ನತಿಯನ್ನು ಸಾಧಿಸಬೇಕಾದರೆ ಹಲವು ತೆರನಾದ ಯಜ್ಞಗಳುಂಟು. ಯಜ್ಞಗಳುಂಟು. ಹಾ, ಹಾ, ದ್ರವ್ಯ ಯಜ್ಞ, ಹಾ, ತಪೋ ಯಜ್ಞ, ಜ್ಞಾನ ಯಜ್ಞ. ಹಾ, ಹಾ, ಈಗ ಈತ ಮಾಡ ಹೊರಟಿರುವುದು ಅನೂಹ್ಯವಾದ ದ್ರವ್ಯ ಯಜ್ಞ. ಹಾ. ಅದರಲ್ಲಿಯೂ ಯಾತ್ರಿಕ ಪ್ರಕ್ರಿಯೆಯಲ್ಲಿ ಅನೂಹ್ಯವಾದದ್ದು ಅಪ್ರಮೇಯವು ಎಂದೆನಿಸಿಕೊಂಡಿರುವಂತಹ ರಾಜಸೂಯ ಹಾ, ಹೆಸರೇ ಸೂಚಿಸುತ್ತದೆ. ಇಂತಹದ್ದೊಂದು ಮಹಾನ್ ಆತ್ಮರವನ್ನು ವಿರಚಿಸುವುದಕ್ಕೆ ಮುಂದಾದ ಖಂಡಿತವಾಗಿ ಅವನೀಶರು ಅಸೂಯ ಪರತೆಯನ್ನು ಹೊಂದುತ್ತಾರೆ. ಕಾರಣ ಈ ಆತ್ಮರವನ್ನು ವಿರಚಿಸುವುದಕ್ಕಿಂತ ಮುಂಚಿತವಾಗಿ ಹಾ, ಯಾರು ಯಜ್ಞವನ್ನು ವಿರಚಿಸುವುದಕ್ಕೆ ಸಂಕಲ್ಪಿಸಿರ್ತಾರೆ ಅವನು ಅವನಿಯಲ್ಲಿ ತನ್ನ ಚಕ್ರವರ್ತಿ ಪೀಠವನ್ನು ಪ್ರತಿಷ್ಠಾಪಿಸಬೇಕು. ಅಂದ್ರೆ ಎಲ್ಲವನ್ನೂ ಜಯಿಸಬೇಕು. ಹೌದು. ಅದರಲ್ಲಿಯೂ ಇಂತಹದೊಂದು ಸನ್ಮಂಗಳದಾಯಕವಾದ ಕೈಂಕರ್ಯವನ್ನು ಎಸಗುವಂತಹ ಸಂದರ್ಭ ವಿಪತ್ತಿಗಳು ಹಲವು. ವಿಘ್ನ ವಿದೂರಗಳು ಹಲವಾರು ಬರಬಹುದು. ಹೌದಪ್ಪ, ಹಾ, ಪ್ರಥಮ ಹಂತದಲ್ಲೇ ನಾ ಕಂಡಿದ್ದೆ. ಹಾ, ಅಪಶಕುನ. ಹೌದು. ಆದರೂ ಶುಭ ಶಕುನ ಎನ್ನುವುದು ಹಾಗೆ ನಾ ಭಾವಿಸಿದ. ಹಾ, ಮೊದಲೇ ಹೇಳಿದ್ದೇನೆ, ಬಂದದ್ದೆಲ್ಲವೂ ಬರಲಿ. ನಿಷ್ಕಾಮ ಕರ್ಮಯೋಗದ ತರ ನಮ್ಮ ಚಿತ್ತ ಇರಬೇಕು. ಹಾ. ಆವಾಗ ಆತ್ಮರಿಗೆ ಪ್ರಪೂರ್ಣಮಯವಾಗ್ತದೆ. ಅದಕ್ಕಾಗಿ ಒಂದು ಕೆಲಸ ಮಾಡಬೇಕು. ಧರ್ಮಜನಿಗೊಂದು ಸೂಚನೆಯನ್ನಿಟ್ಟಿದ್ದೆ. ಹಾ, ಅದು ಮತ್ಯಾವುದಲ್ಲ. ಹಾ, ಈಗ ಪ್ರಬಲ ಮಖಗಂಟ ಕರೀತಾರೆ. ಹಾ, ಹಾ, ಯಾರೆಲ್ಲ ಅಸೂಯೆ ಪಡುವೆ. ಅಸೂಯ ಪಡುವವರು. ಹಾ, ಅದರಲ್ಲಿಯೂ ಮಾಘದನೆಂದೆನಿಸಿಕೊಂಡಿರುವಂತಹ ಜರಾಸಂಧ ಹಾ, ಹಾ, ಅವನನ್ನೇ ಮೂಲ ಕೇಂದ್ರವನ್ನಾಗಿರಿಸಿಕೊಂಡು ಹಾ, ಶಿಶುಪಾಲ, ದಂತವಕ್ತ್ರ, ಹಾ, ಭಗದತ್ತ, ಹಾ, ಸೋಮದತ್ತ, ವಿಂದಾನುವಿಂದರು, ತ್ರಿಗರ್ತ. ಶ್ರೀಗರ್ತ ಇವರೆಲ್ಲವರು ಸೇರಿಕೊಂಡು ದುಷ್ಟ ಒಕ್ಕೂಟವನ್ನು ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲಿಯೂ ಮುಖ್ಯವಾಹಿನಿಯಲ್ಲಿರುವುದು ಶಿಶುಪಾಲ. ಶಿಶುಪಾಲ ಅವನಿಗೆ ಮೊದಲೇ ಕಣ್ಣು ಮಾಗದ. ಅಲ್ವಾ? ಹಾ, ಹಾ, ಮಾಗದನ ವಿಷಯಿಕವಾಗಿ ಆಲೋಚಿಸುವುದಾದ್ರೆ ಹಾ, ಕನಸಿನಲ್ಲಿಯೂ ಅವನ ಚಿತ್ರಣವೆನ್ನುವುದು ಮೂಡಿ ಬಂದಿದ್ದೇ ಆಗಿದ್ದಲ್ಲಿ ನಾನು ಬೆವತ್ತುಕೊಂಡೆ. ಕಾರಣ ಅಷ್ಟೊಂದು ದುರವಿಕ್ರಮಿ ಎಂದೆನಿಸಿಕೊಂಡವ. ಅವನನ್ನ ಸ್ತಂಭಿಸುವುದಕ್ಕೆ ನನ್ನ ಕೈಯಲ್ಲೇ ಸಾಧ್ಯವಾಗಲಿಲ್ಲ. ಹಾ, ಆತ ಯಜ್ಞಕ್ಕೆ ಪ್ರಬಲ ಮಖಕಂಟಕನೆಂದೆನಿಸಿಕೊಂಡವ ಅಲ್ವಾ? ಹಾಗಾಗಿ ಹಾ, ಧರ್ಮಜನನ್ನು ಹೇಳಿ ಹಾ, ಯಜ್ಞ ವಿರೋಧಿಗಳೆಂದೆನಿಸಿಕೊಂಡಿರುವ ಅಂದ್ರೆ ಈ ಆರ್ಥಿಕ ಪ್ರಕ್ರಿಯೆ ಪ್ರಬಲ ಕಂಟಕರಾಗಿರುವಂತಹ ಮಾಗದ, ಶಿಶುಪಾಲ, ದಂತವಕ್ತ್ರ ಇನ್ನಿತರನ್ನ ಸ್ತಂಭಿಸುವುದಕ್ಕಾಗಿ ಹ್ಮ್. ಭೀಮ ಅರ್ಜುನರನ್ನು ನನಗೆ ಒದಗೀಕರಿಸಬೇಕು ಎನ್ನುವುದಾಗಿ ಹೇಳಿದರು. ಹೌದಾ? ಹಾ, ಅವರೆಲ್ಲರನ್ನು ಸ್ತಂಭಿಸಿದ ನಂತರ ಸಹದೇವ ಹಾಗೂ ಘಟೋತ್ಕಜನನ್ನು ಭಾರತ ವರ್ಷದ ದಕ್ಷಿಣ ದಿಕ್ಕಿನಂತ ದಂಡಯಾತ್ರೆಗೆ ಕಳುಹಿಕೊಡು, ಹಾ, ಇನ್ನುಳಿದವರನ್ನ ಇತರ ಭಾಗಗಳಿಗೆ ಕಳುಹಿಕೊಡು. ಹಾ. ಕಾರಣ ಚಕ್ರವರ್ತಿಯ ದೇಶತ್ವವೆನ್ನುವುದು ಪ್ರತಿಷ್ಠಾಪಿತವಾಗಬೇಕು, ಹಾ. ಧನಬಲವೂ ಬೇಕು, ಸಿರಿ ಸಂಪತ್ತಿಯೂ ಬೇಕು. ಹಾ. ಈ ಉದ್ದೇಶದಿಂದ ಹಾ. ಶಿಷ್ಟಾಚಾರದ ಪ್ರಕಾರವಾಗಿ ದಿಗ್ವಿಜಯವೆನ್ನುವುದು ಅತಿ ಅವಶ್ಯಕ. ಹಾ. ಇದಕ್ಕೆ ಆತ ಸಹಮತವನ್ನು ಇಟ್ಟಿದ್ದಾರೆ ದಿಕ್ಕು ದಿಕ್ಕಿಗೂ ಹೋಗಬೇಕು. ಅಲ್ವಾ? ಹಾ. ಈಗ ಮುಖ್ಯವಾಗಿ ಆಗಬೇಕಾಗಿರುವುದು ಪ್ರಬಲ ಮಖಕಂಟಕರ ಖಂಡ. ದೊಡ್ಡದ್ದು ಯಾವತ್ತು ದೊಡ್ಡದ್ದು, ಈ ಸಣ್ಣದ್ದು ದೊಡ್ಡದ್ದಾದಾಗ ಆಕ್ಷೇಪ ಇಲ್ಲ. ಆದ್ರೆ ಸಣ್ಣದ್ದು ದೊಡ್ಡದ್ದಾಗಿ ನಾನದಕ್ಕಿಂತ ಕಡಿಮೆ ಇಲ್ಲ ಎಂದು ಹೇಳುವುದಕ್ಕೆ ಹೊರಟೆ ಆವಾಗ ಆಗುವುದು ಬೇಸರ, ಆವಾಗ ಆಗುವುದು ಕಿಚ್ಚು, ಆವಾಗ
ಆಗುವುದು ಕ್ರೋಧ. ಕಾರಣ ಪಾಂಡವರಿಗೂ ಕೌರವರಿಗಿರುವಂತಹ ಮತ್ಸರ, ದ್ವೇಷ. ದ್ವೇಷವೇ ಮತ್ಸರವೇ. ಮತ್ಸರದಿಂದಲೇ ದೇಶ ಉತ್ಪತ್ತಿಯಾಗುವುದಕ್ಕೆ ಕಾರಣ. ಎಲ್ಲಿಂದ ಮಾವಿನ ಮರವನ್ನು ಹೇಳಿ ಮಾವಿನ ಹಣ್ಣನ್ನು ತಿನ್ನುವಾಗ ಬುಡದಲ್ಲಿ ಬಂದು ಆ ಮರವನ್ನು ಅಲ್ಲಾಡಿಸಿದಾಗ ಮಾವಿನ ಹಣ್ಣು ಬೀಳುವ ಬದಲು 100 ಮಂದಿ ಕೌರವರು ಬಿದ್ದಿದ್ದಾರೆ. ಬೀಳಿಸಿದವ ಯಾರು? ಪಾಂಡವರಲ್ಲಿ 2ನೆಯವ ಭೀಮಸೇನ. ಅವನ ಹೆಸರು ಕೇಳಿದ್ರೆ ಸ್ವಾಮಿ, ಒಂದೊಮ್ಮೆ ಒಬ್ಬನ ಹೆಸರು ಹೇಳಿ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅನ್ನ ಆದೀತು. ನಮ್ಮಿಬ್ಬರ ಹೆಸರನ್ನು ಹೇಳಿ ಹೆಸರಿಗೆ ಅಕ್ಕಿ ಹಾಕಿದ್ರೆ ಅನ್ನವೇ ಆಗುವುದಿಲ್ಲ. ಖಂಡಿತವಾಗಿ ಅಷ್ಟು ದ್ವೇಷ. ಆ ಮರದಲ್ಲಿ ಮಾವಿನ ಹಣ್ಣು ಬೀಳುವ ಬದಲು ನಾವು ಬಿದ್ದಾಗಲೇ ಪ್ರಾರಂಭವಾದಂತಹ ದ್ವೇಷ ಪಾಂಡವರ 5 ಮೇಲೆ ಪ್ರಯೋಗಿಸುವಲ್ಲಿ ನಾನು ಹೂಡಿದಂತ ತಂತ್ರ ಎಲ್ಲ ವಿಫಲವೇ ಆಯಿತು. ಬಡವರು ಬಡಪಾಯಿಗಳು ಇಲ್ಲಿ ಅವರು ವನ ಪ್ರದೇಶದಲ್ಲಿ ಅಂತ ಸುಮ್ಮನೆ ಉಳಿದರೆ ಇಚ್ಛಿಸಿಕೊಂಡು ಬಿಟ್ಟರಲ್ಲ. ಏನಾಯ್ತು? ಇಂದ್ರಪ್ರಸ್ಥ ತಮ್ಮತ್ತಾಗಿಸಿಕೊಂಡರು. ಆಗಲಿ, ಆಕ್ಷೇಪ ಇಲ್ಲ. ನವನಿರ್ಮಾಣವಾಗಿದೆ. ಆದ್ರೆ ಅದರೊಳಗಾದ ಮೇಲೆ ಈಗ ಬಂದಂತ ಸುದ್ದಿಯನ್ನ ಕೇಳಿದ್ರೆ ಎಂತ ಬಂತು? ದಿಗ್ವಿಜಯವನ್ನ ಮಾಡಿ ಬೇಕಾದಂತ ಸಂಪತ್ತನ್ನ ಸ್ವಾಧೀನಪಡಿಸಿಕೊಂಡು ಭಂಡಾರವನ್ನ ತುಂಬಿಸಿಕೊಂಡು ಹಸ್ತಿನಾವತಿಯ ಭಂಡಾರಕ್ಕಿಂತ ನಮ್ಮಲ್ಲೇನು ಕಡಿಮೆ ಇಲ್ಲ ಎನ್ನುವುದನ್ನ ತೋರಿಸುತ್ತಾ ಇದ್ದಾರೆ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಸ್ವಾಮಿ, ಒಂದು ನೆಲೆಯಲ್ಲಿ ಯೋಚನೆ ಮಾಡುವುದೋ, ಚಿಂತಿಸುವುದೋ, ಸಂತೋಷ ಪಡುವುದೋ ನನ್ನ ಗಮನಕ್ಕೆ ಬರುವುದಿಲ್ವಲ್ಲ. ಆಮಂತ್ರಣ, ಕೌರವರಿಗೆ ಆಮಂತ್ರಣ ಪತ್ರ ಎಲ್ಲಿಂದ? ಇಂದ್ರಪ್ರಸ್ಥದಿಂದ. ಅಲ್ಲಿಂದ ನಿಮಗೆ ಪತ್ರ. ಆ ಧರ್ಮರಾಯನಿಂದಲೇ ನಮ್ಮ ಪಾಲಿಗೆ ಪತ್ರ. ಧರ್ಮರಾಯನ ಹೆಸರು ಹೇಳಿದ್ರೆ ಆ ಪತ್ರವನ್ನು ಸ್ವೀಕರಿಸಬಹುದು. ಉಳಿದಂತ 2ನೆಯವರ ಹೆಸರು ಹೇಳಿದ್ರೆ ಈ ಪತ್ರ ಯಾಕಾಗಿ ಕಳುಹಿಕೊಟ್ಟ ಎನ್ನುವಂತಹ ಪ್ರಶ್ನೆ ಮೂಡುವುದು ಸ್ವಾಭಾವಿಕ. ಕಳುಹಿಕೊಟ್ಟದ್ದು ಯಾಕೆ? ಪಿತ್ರನಿಗೆ ಮೋಕ್ಷ ಕೊಡುವುದಕ್ಕಾಗಿ ರಾಜಸೂಯಾಧ್ವರವೊಂದೇ ಕೈಗೊಂಡಿರುವಂತ ಈ ಕಾಲದಲ್ಲಿ ನಮಗೆ ಆಮಂತ್ರಣ ಬರಬೇಕು. ಬಂಧುಗಳು, ಬಾಂಧವ್ಯದಲ್ಲಿ ಬಂಧುಗಳು ಹೌದು. ಆಮಂತ್ರಣ ಬರುವುದರಲ್ಲಿ ಏನು ಆಶ್ಚರ್ಯವಿಲ್ಲ. ಅಲ್ಲವೇ ಅಲ್ಲ. ಬಂಧುಗಳು ಯೋಚಿಸುವಂತಹ ಅನಿವಾರ್ಯತೆ ಬಂತು. ಪತ್ರವನ್ನು ಬಂದಾಗ ಯಾಕೆ ಯೋಚಿಸಬೇಕು? ಇದು ಪರಿಹಾಸ್ಯವನ್ನು ಮಾಡುವುದಕ್ಕೂ ನಿಮಗಿಂತ ನಾವೇನು ಕಡಿಮೆ ಇಲ್ಲ ಎನ್ನುವುದನ್ನು ಕೌರವರಿಗೆ ತೋರಿಸುವುದಕ್ಕೂ ಅಲ್ಲ, ಬಂಧುತ್ವ ಎನ್ನುವಂತಹದ್ದು ಶಾಶ್ವತವಾಗಿ ಉಳಿಯಬೇಕು ಎನ್ನುವಂತ ಉದ್ದೇಶದಿಂದಲೂ ಯಾಕೆ ಕಳುಹಿಕೊಟ್ಟ ಎನ್ನುವುದೇ ಗೊತ್ತಾಗದೆ ಹೋಯಿತು. ಧರ್ಮರಾಯನಿಗೆ ಆ ಭಾವನೆ ಇರಬಹುದು. ಆದ್ರೆ 2ನೆಯವನಿಗಿಲ್ವಲ್ಲ. ಅಭೀಮ ಭೀಮಸೇನ. ಅವನ ಹೆಸರು ಹೇಳಿದ್ರೆ ನನಗಾಗುದಿಲ್ಲ ನೋಡಿ. ಅವನ ಹೆಸರು ಕೇಳಿದ ಕ್ಷಣವೇ ರೋಗರುದ್ರಗಳಲ್ಲವೇ
ಕೋಪ ಉದ್ರಿಕ್ತವಾಗ್ತಾ ಇದೆ. ಸಿಟ್ಟು ನೆಟ್ಟಗಾಗುದು ಕೋಪ. ಯಾಕೆ? ಅವನು ಕಾಡಿರುವಂತ ನನ್ನ ಮೇಲೆ ಇಕ್ಕಿರುವಂತ ಕೆಂಗಣ್ಣು ನನಗೆ ಅವನನ್ನು ನೋಡಿದ್ರೆ ಅಯ್ಯೋ, ಅವನಿಗೆ ನನ್ನನ್ನು ನೋಡಿದ್ರು ಹಾಗೆ ಆಗುವುದು. ಹಾಗೆಂದು ತಿರಸ್ಕಾರ ಭಾವನೆಯಿಂದ ಪತ್ರಕ್ಕೆ ಬಂಧತೆಯನ್ನು ಕೊಡದ ಇದ್ರೆ ಅದು ಸೂಕ್ತವಾದದ್ದಾಗುವುದಿಲ್ಲ. ಅದು ಸರಿ ಆಗ್ತದ? ಆಗುವುದೇ ಇಲ್ಲ. ನಾವು ಹಸ್ತಿನಾವತಿಯವರು, ಶ್ವೇತಛತ್ರದ ಅಡಿಯಲ್ಲಿ ಕುಳಿತುಕೊಳ್ಳುವವರು, ನಮ್ಮಂಥವರು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅದೇ ರೀತಿಯಲ್ಲಿ ನಡ್ಕೊಳ್ಬೇಕು. ಯಾರೇ ಆಗಲಿ, ಯಾವ ಬಾಂಧವ್ಯದಲ್ಲಿಯೋ ಸುವೆಯಲ್ಲಿಯೋ ಆತ ಕಳಿಸಿದಂತಹ ಲೇಖನವನ್ನ ಸ್ವೀಕರಿಸಿದ್ದೇನೆ. ಹೊರಡ್ಬೇಕಲ್ಲ ಅಂತ ಒಬ್ರು ಹೋಗ್ತೀರಾ? ಭೂಷಣವಾದೀತು. ನಾವೆಲ್ಲ ಬೇಡವಾ? ನೀವು ಬೇಕು ಸ್ವಾಮಿ, ಆದ್ರೆ ಅಲ್ಲಿಗೆ ಬೇಡ. ನೀವು ಅಲ್ಲಿದ್ರೆ ಅಲ್ಲಿಗೆ ನಮ್ಮ ಜೊತೆಯಲ್ಲಿ ಬಂದ್ರೆ ಇಲ್ಲಿ ಯಾರು ಅಂತ ಬೇಡವಾ? ಆದ್ರಿಂದ ನೀವು ಬೇಡ. ಹಾಗೆಂದ್ರೆ ನಮ್ಮ ಒಟ್ಟಿಗೆ ಬರುವವರಿಲ್ವಾ? ಇದ್ದಾರೆ. ಈಶ್ವರು, ನಮ್ಮ ಜಯ, ಮತ್ತೆ ಮತ್ತೊಬ್ರು ಶಲ್ಯಪತಿಗಳು, ಆಮೇಲೆ ಮಿತ್ರರಾದಂತ ಕರ್ಣ, ಮಾವರಾದಂತ ಶಕುನಿ, ಇವರೆಲ್ಲ ನನ್ನ 99 ಮಂದಿ ಸಹೋದರರನ್ನು ಬಿಟ್ಟು ಹೋಗಿಕೊಟ್ಟ. ಅಯ್ಯೋ, 99 ಮಂದಿ ಬೇಕು ಬೇಕು. 100 ಮಂದಿ ಕೌರವಾಧ್ಯರು ಅಲ್ಲಿಗೆ ಸೇರಬೇಕು. ನಮ್ಮಲ್ಲಿ ಇಷ್ಟುಂಟು ಎನ್ನುವುದನ್ನು ನಾವು ವ್ಯಕ್ತಪಡಿಸಲೇಬೇಕು. ಅವ ಕಳಿಸಿದ್ದು ಯಾಕೆ ಎನ್ನುವುದನ್ನು ಅಲ್ಲಿ ಹೋಗಿ ಎಲ್ಲರೂ ನೋಡೋಣ. ನಮ್ಮ ಒಗ್ಗಟ್ಟನ್ನು ತೋರಿಸಬೇಕು. ಅವರೆಲ್ಲರನ್ನ ಕೂಡಿಕೊಂಡು ಹೊರಡುವುದೇ. ಆದ್ರೆ ಪ್ರಥಮ ಶ್ರೇಣಿಯಲ್ಲಿ ಯಾರು, ಪಂಕ್ತಿಯಲ್ಲಿ ಯಾರು ಹೊರಡುವಾಗ ಬಹಳ ಮಂದಿ ಬೇಡ. ನನ್ನ ತಮ್ಮಂದಿರಲ್ಲಿ ಎರಡನೇವರಾದಂತಹ ದುಶ್ಯಾಸನ, ಅವ, ಆಮೇಲೆ ನನ್ನ ಮಿತ್ರನಾದಂತಹ ಕರ್ಣ, ಇನ್ನು ಸಕಲ ಸೂಚನೆಯನ್ನು ಸಲಹೆಯನ್ನು ಕೊಡಬಹುದಾದಂತಹ ನನ್ನ ಮಾಮ ಶಕುನಿ, ಇವರು ಬಿಟ್ಟು ಹೋಗ್ಲಿಕ್ಕೆ ಇಲ್ಲ. ಅವರೆಲ್ಲರನ್ನ ರಥದ ಮುಂದಿನ ರಥದಲ್ಲಿ ಕುಳ್ಳಿರಿಸು, ಉಳಿದವರೆಲ್ಲ ಹಿಂದೆ. ನಮ್ಮಲ್ಲಿ ಉಂಟು ಎನ್ನುವುದನ್ನು ತೋರಿಸುವುದಕ್ಕಾಗಿ ನಡೀತೇನೆ. ಬಂದವರೆಲ್ಲರೂ ನಮ್ಮವರು. ನೆಲನೋಟಕರಾದರಲ್ಲ, ಆಶ್ಚರ್ಯಕ್ಕೆ ಒಳಗಾದರಲ್ಲ, ಯಾರು ಒಳಗಾಗಬೇಕಾದಂತಹ ಒಂದು ದೃಶ್ಯ ಸನ್ನಿವೇಶ ಈ ಪ್ರದೇಶದಲ್ಲಿ ನಾನು ಕಾಣ್ತಾ ಇದ್ದೇನೆ. ಹೌದು, ನಾವು ಕೇಳಿದ್ದೇವೆ, ನೋಡಲಿಲ್ಲ. ಸುಧರ್ಮ ಸಭೆ, ಅದಕ್ಕಿಂತ ಮಿಗಿಲಾದ ಸಭೆ ಇನ್ನೊಂದಿಲ್ಲ ಎನ್ನುವ ಹಾಗೆ ಆ ಇಂದ್ರನ ಸಭೆಯನ್ನು ಧಿಕ್ಕರಿಸಬಹುದಾದಂತಹ ಸಭೆಯೊಂದು ಕರ್ಮಭೂಮಿಯಲ್ಲಿ ಉಂಟು, ಅಂತ ಮಂದಿರ ಒಂದುಂಟು ಎನ್ನುವ ಹಾಗೆ ವಾಸವಾಗುತ್ತಾ ಇದೆ. ಇಲ್ಲಿ ಅದಲ್ಲ, ವೈಕುಂಠವಾಸಿಯಾದಂತಹ ಮಹಾವಿಷ್ಣು ಆ ಹರಿ ವಾಸಿಸುವಂತ ವೈಕುಂಠವೇ
ಪ್ರಶ್ನೆ ಹಾ, ಮೂಡುವುದು ಸ್ವಾಭಾವಿಕ. ಹೌದು ಹೌದು. ಅಂತಹ ಒಂದು ದೃಶ್ಯವನ್ನ ಈ ಇಂದ್ರಪ್ರಸ್ಥದಲ್ಲಿ ನಾನು ಕಾಣ್ತಾ ಇದ್ದೇನೆ ಅಂತಾದ್ರೆ ಹಾ. ಆಶ್ಚರ್ಯಕ್ಕೆ ಒಳಗಾಗ್ಬೇಕು. ಕೇವಲ ಇದನ್ನು ನೋಡಿದ್ರೆ ಯಾಕೆ ಇದನ್ನು ಮಾಡಿದ? ಹಾ, ಹಾ, ಆ? ಹಾ, ಹಾ, ಅರ್ಥವಾಯಿತು. ಹಾ, ದಿಗ್ವಿಜಯವನ್ನು ಕೈಗೊಂಡು ಹಾ. ಸಂಪಾದಿಸಿದಂತಹ ಹಾ. ದ್ರವ್ಯಗಳನ್ನ ಹಾ. ಇಷ್ಟೆಲ್ಲ ಮಾಡುವಲ್ಲಿವರೆಗೂ ನಾವು ಸಂಪಾದಿಸಿದ್ದೇವೆ ಎನ್ನುವುದನ್ನು ತೋರಿಸುವುದಕ್ಕ ಎಷ್ಟು ಮಾಡಿದ್ದೇವೆ ತೋರಿಸ್ಲಿಕ್ಕ ಇರ್ಬೋದು. ಎಲ್ಲ ಪ್ರಶ್ನಾತೀತವಾಗಿ ಉಂಟು. ಆಮೇಲೆ ಅಲ್ಲ, ಅಸ್ಥಿರಾವತಿಯ ಭಂಡಾರಕ್ಕಿಂತ ನಮ್ಮಲ್ಲೇನು ಕಡಿಮೆ ಇಲ್ಲ ಹಾ. ಎನ್ನುವುದನ್ನು ವ್ಯಕ್ತಪಡಿಸುವುದಕ್ಕ ಅದು ಇದ್ರೂ ಇರ್ಬೋದು. ಇರಬಹುದು. ಹಾ, ಹಾ. ಯಾವುದಕ್ಕೋ ಏನೋ ಎನ್ನುವುದು ಪ್ರಶ್ನೆಯಾಗಿಯೇ ಉಳಿತದೆ. ಹಾಗಂತ ಇದನ್ನು ನೋಡಿ ಇರಬೇಕಾದದ್ದು ಸಹಜವೇ. ಹೌದಪ್ಪ. ಅದರ ಬಗ್ಗೆ ಮತ್ಸರ ಅಲ್ಲ. ಈ ಮಂಟಪವನ್ನು ನಿರ್ಮಿಸಿದವರು ಯಾರು ಎಂದು ಹಾಗೆ ಯೋಚನೆ ಮಾಡಿದಾಗ ಅರ್ಥವಾಯಿತು. ಮಯನಿಂದ ನಿರ್ಮಿತವಾದದ್ದು ಹೌದಪ್ಪ. ಮಯ ಮಂಟಪ. ಆ ಅಸುರ ಶಿಲ್ಪಿಯಾದಂತಹ ಯಾವ? ಮಯನೆನ್ನುವ ಮಾವಿನ ಮಂಟಪ ಅಲ್ಲ ಸ್ವಾಮಿ, ಹಾ. ಮಯ ಮಂಟಪ. ಮಯನಿಂದ ಹಾ, ಮಯನಿಂದ ನಿರ್ಮಿತವಾದ ಮಂಟಪ. ತನ್ನ ಕೈ ಚಮತ್ಕಾರಿಕೆಯಿಂದ ಕುಶಲಕರ್ಮಿಯಾಗಿ ಆತ ಇದನ್ನೆಲ್ಲ ವಿನ್ಯಾಸಗೊಳಿಸಿ ಅಲ್ಲ ಇದೊಂದು ನಿಜ ಸ್ಥಿತಿಯಲ್ಲಿರಬಹುದಾದಂತಹ ದೃಶ್ಯವನ್ನ ಮನುಷ್ಯನಾದವನು ಕಂಡು ಆನಂದ ಪಡಲಿ ಎನ್ನುವ ಉದ್ದೇಶದಿಂದ ಹೀಗೆ ಮಾಡಿದ್ದಾನೆ. ನೋಡಿದ್ರು ಅಲ್ಲಿ ಒಬ್ಬ ಕುಳಿತುಕೊಂಡ ಬಗ್ಗೆ. ಹಾ, ವಯೋವೃದ್ಧರಾದರೂ ಸಹ ಅವರಲ್ಲಿರುವಂತಹ ಅಂದ ಚಂದವನ್ನ ಕಂಡು ಅವರೊಬ್ಬರು ನಮ್ಮ ತರುಣರಂತೆ ಕಾಣ್ತಾ ಇದ್ದಾರೆ. ಹೌದಲ್ಲ? ಹಾ, ಸ್ವಲ್ಪ ಮುಂದೆ ಹೋಗುವ. ಮುಂದೆ ಹೋದ್ರೆ ನೋಡಿ ಸ್ವಾಮಿ. ಚಿತ್ರ ನೋಡಿ ವಿಚಿತ್ರ ಸಂಜೀವ ಕಳೆಯಲಿ. ಪ್ರತಿಭಾ